ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಮರಣದ ಸಿದ್ಧತೆ ಭಾಗ 2. ಅಂಶದ ಹೆಸರನ್ನ ಇನ್ನೊಂದು ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಮರಣದ ಸಿದ್ಧತೆ ಭಾಗ 2. ಸೆಮಿನಾರಲ್ಲಿ ಇದರ ಪ್ರಪ್ರಥಮ ಭಾಗವನ್ನು ಆಲೋಚನೆ ಮಾಡಿ ನೋಡಿದ್ವಿ. ಮರಣದ ಸಿದ್ಧತೆ ಅನ್ನುವಂತಹ ಅಂಶದ ಮೊದಲನೇ ಭಾಗವನ್ನು ಸೆಮಿನಾರಲ್ಲಿ ಆಲೋಚನೆ ಮಾಡಿ ನೋಡಿದ್ವಿ, ಹೌದಾ? ಮೊದಲನೇ ದಿನ ಮಧ್ಯಾಹ್ನ. ಆ ಸಂದೇಶದ 2ನೇ ಭಾಗವನ್ನು ಇವತ್ತು ಆಲೋಚನೆ ಮಾಡಿ ನೋಡ್ತಿದ್ದೇವೆ. ಓಕೆ, ಇಷ್ಟಕ್ಕೂ ನಮ್ಮೆಲ್ಲರಿಗೂ ನೋಟ್ಸ್ ಮಾಡಿಕೊಳ್ಳುವಂತಹ ಅಭ್ಯಾಸ ಇದೆಯಲ್ವ? ಪ್ರಸಂಗಗಳ ನೋಟ್ಸನ್ನು ಮಾಡಿಕೊಳ್ಳುವಂಥ ಅಭ್ಯಾಸ ಇರುತ್ತಲ್ವ? ಆ ನೋಟ್ಸ್ ಹೇಗಿರಬೇಕು ಇಷ್ಟಕ್ಕೂ? ಏಕೆಂದರೆ ಕೆಲವೊಂದು ಸಂದೇಶಗಳ ಒಂದು ಭಾಗವನ್ನು ನಾವು ಇವತ್ತೂ ಕೇಳಿರ್ತೀವಿ, ಅದೇ ಸಂದೇಶದ 2ನೇ ಭಾಗವನ್ನು ಇನ್ಯಾವತ್ತೂ ಕೇಳ್ತೀವಿ. ನಮ್ಮ ನೋಟ್ಸ್ ಹೇಗಿರಬೇಕು? ಅದನ್ನೊಂದು ಕಡೆ ಇದನ್ನೊಂದು ಕಡೆ ಬರ್ಕೊಂಡ್ರೆ ಅರ್ಥ ಆಗುತ್ತಾ ನೀಟಾಗಿ? ಹೇಗಿರಬೇಕು? ನೀವು ನೋಟ್ಸ್ ಮಾಡ್ಕೋಬೇಕಾದ್ರೆ ಅತ್ಯಂತ ಹೆಚ್ಚಾದ ಇನ್ವೆಸ್ಟ್ಮೆಂಟ್ ಯಾವುದಕ್ಕಾದರೂ ಜೀವನದಲ್ಲಿ ಮಾಡಬೇಕು ಅಂದರೆ ನೀವೀಗ ಮಾಡ್ಕೊಳ್ತಿರುವಂತಹ ನೋಟ್ಸ್ಗೆ. ಹಣ ಯಾವುದಕ್ಕಾದ್ರೂ ಖರ್ಚು ಮಾಡಬೇಕು ಅಂತ ಅಂದ್ಕೊಂಡ್ರೆ ಹೆಚ್ಚಾದ ಹಣವನ್ನು ನೀವೀಗ ಮಾಡ್ಕೊಳ್ತಿರುವಂತಹ ನೋಟ್ಸ್ಗೆ, ವಾಕ್ಯಕ್ಕೆ, ಹೌದಲ್ವಾ? ಹಾಂ, ನೋಟ್ಸನ್ನು ಹೇಗೆ ಮಾಡಬೇಕು ನೆಕ್ಸ್ಟ್ ಅಂತ ಹೇಳಿದ್ರೆ, ಯಾಕೆಂದರೆ ಒಂದು ಭಾಗ ಆದ ನಂತರ ಒಂದು ಭಾಗ ಆದ ನಂತರ ಒಂದು ಭಾಗ ನಾವು ಆಲೋಚನೆ ಮಾಡೋದ್ರಿಂದ ಟೈಮ್ ಗ್ಯಾಪ್ ಇರುತ್ತಲ್ವ? ಅದಕ್ಕೋಸ್ಕರ ಮರಣದ ಸಿದ್ಧತೆ 1ನೇ ಭಾಗವನ್ನು ಬರ್ಕೋಬೇಕಾದ್ರೆ 1ನೇ ಭಾಗವನ್ನು ಬರ್ಕೊಂಡು ಒಂದು 2 ಪೇಜನ್ನು ಖಾಲಿ ಬಿಡಿ. ಏನಕ್ಕೋಸ್ಕರ? ಅದೇ ಸಂದೇಶದ 2ನೇ ಭಾಗವನ್ನು ಕೇಳಬೇಕಾದ್ರೆ ನೀವು ಆ ನೋಟ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ನೀವು ರಿವೈಸ್ ಮಾಡಬೇಕಾದ್ರೆ ಒಂದು ಅಂಶ ಪೂರ್ತಿಯಾಗಿ ನಿಮಗೆ ಒಂದೇ ಕಡೆ ಸಿಕ್ಕುತ್ತೆ. ಒಂದು ಅಂಶದಲ್ಲಿ 10 ಭಾಗ ಇದ್ದರೂ ಸಹ ಅದು ಒಂದೇ ಕಡೆ ಇರುತ್ತೆ. ಓಕೆ, ಇದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಅಂಶವನ್ನು ಶುರು ಮಾಡೋಣ. ಮರಣದ ಸಿದ್ಧತೆ ಭಾಗ 2. ಓಕೆ, ಏನಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡಿದ್ವಿ? ಮೊದಲನೇ ಭಾಗದಲ್ಲಿ ನಾವು ನೋಡಿದ್ವಲ್ವ? ಮೊದಲನೇ ಭಾಗದಲ್ಲಿ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡಿದ್ದೀವಿ? ನಾವೆಲ್ಲರೂ ಸಹ ಮರಣಕ್ಕೆ ಸಿದ್ಧವಾಗಿರಬೇಕು, ರೆಡಿ ಇರಬೇಕು. ದೇವ್ರು ಯಾವಾಗ ಕರೆದ್ರೂ ಹೋಗ್ಲಿಕ್ಕೆ ರೆಡಿ ಇರಬೇಕು. ಮನೆಯನ್ನು ಅದಕ್ಕೋಸ್ಕರ ರೆಡಿ ಮಾಡಿರಬೇಕು. ನಿಮ್ಮ ಮನೆಯವರು ನಾಳೆ ನೀವು ಹೋದ ನಂತರ ಬಂದು ನಾನು ಅಂದ್ಕೊಂಡಿರಲಿಲ್ಲ ನಮ್ಮ ಯಜಮಾನರಿಗೆ ಈ ಥರ ಆಗುತ್ತೆ ಅನ್ನುವಂತಹ ಮಾತಾಡಬಾರ್ದು. ಕ್ರೈಸ್ತರಾಗಿದ್ದೀವಂದರೆ ನಿಮ್ಮ ಕುಟುಂಬದವರು ನಾಳೆ ನೀವು ಹೋದ ನಂತರ ಏನಂತ ಮಾತಾಡಬಾರ್ದು ಹೇಳಿ? ಏನಂತ ಮಾತಾಡಬಾರ್ದು? ಅಮ್ಮ ಮೆಟ್ಲು ಮೇಲೆ ಜಾಗ ಇದೆ, ಆರಾಮಾಗಿಲ್ಲ, ಕೆಳಗಡೆ ಮನೆ ಇದೆ ನೋಡಿ, ಚಿಕ್ಕ ಮಕ್ಕಳು ಅಳುವುದು ನಿಲ್ಲಿಸ್ತಿಲ್ಲ ಅಂತ ಹೇಳಿದ್ರೆ ಆರಾಮಾಗಿ ನೀವು ಮನೆಯಲ್ಲಿ ಲೈವ್ ಬರುತ್ತೆ ಅನಿಸುತ್ತೆ, ಕೆಳಗಡೆ ಆರಾಮಾಗಿ ಕೂತ್ಕೊಂಡು ಮಕ್ಕಳ ಜೊತೆ ನೀವು ನೋಡ್ಬೋದು. ಓಕೆ, ಉಳಿದಂಥವ್ರು ಗಮನ ಕೊಡಿ. ಕ್ರೈಸ್ತರಾಗಿದ್ದೀವಿ ಅಂದರೆ ನಮ್ಮ ಬಾಯಲ್ಲಿ ಯಾವ ಮಾತು ಬರಬಾರ್ದು? ಒಂದು ಕುಟುಂಬದಲ್ಲಿ ಮನೆ ಯಜಮಾನ ಗಂಡನು ತೀರಿ ಹೋದ ನಂತರ ಹೆಂಡತಿ ಬಾಯಲ್ಲಿ ನಾಳೆ ಈ ಮಾತು ಬರಬಾರದು. ಯಾವ ಮಾತು? ನನ್ನ ಗಂಡನಿಗೆ ಈ ಥರ ಆಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವ್ರ ಬಾಯಲ್ಲಿ ಆ ಮಾತು ಬರಬಾರ್ದು ಅಂದರೆ ಅವ್ರು ಯಾವುದಕ್ಕೆ ಸಿದ್ಧವಾಗಿರಬೇಕು ಹೇಳಿ? ಕುಟುಂಬದಲ್ಲಿರುವಂಥವರ ಮರಣಕ್ಕೆ ಸಿದ್ಧವಾಗಿರಬೇಕು. ಮಕ್ಕಳ ಬಾಯಲ್ಲಿ ನಾಳೆ ಆ ಮಾತು ಬರಬಾರ್ದು. ಅಳು ಬರುತ್ತೆ ನಿಜ, ಒಬ್ಬರು ಪಾಸವೇ ಆದ ನಂತರ ಕುಟುಂಬದಲ್ಲಿ, ಅದು ನಿಜ. ಆದರೆ ಆ ಮಾತು ತೀವ್ರವಾಗಿ ಯಾವ ಥರ ಇರಬಾರ್ದು? ನಮ್ಮ ಡ್ಯಾಡಿಗೆ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಹಂಗೆ ಬರ್ಸಿಲ್ಲ ಸತ್ಯವೇದದಲ್ಲಿ. ನಾವು ಅಂದ್ಕೋಬೇಕು, ಮರಣ ಯಾವ ಸಮಯದಲ್ಲಿ ಬೇಕಾದರೂ ಬರಬಹುದು, ರೆಡಿ ಇರಬೇಕು ಅಂತಲೇ ಸತ್ಯವೇದದಲ್ಲಿ ಬರ್ಸಿರುವಂತಹದ್ದು. ಇನ್ಫ್ಯಾಕ್ಟ್ ಅವಶ್ಯಕತೆ ಇದ್ದರೆ ಮರಣದ ಮನೆಗೆ ಹೋಗಿ ನೋಡಿ, ಅಲ್ಲಿ ನಡೀತಿರುವಂತಹ ಗೋಳಾಟ, ಯಾತನೆಯನ್ನು ಒಂದ್ಸಾರಿ ನೋಡಿ, ಇದೇ ಥರ ಸತ್ಯವೇದ ಬರ್ಸಿರುವಂತಹದ್ದು. ಓಕೆ, ನಾಳೆ ಈ ಮಾತುಗಳು ಬರದಂತೆ ನೀವು ರೆಡಿ ಮಾಡುವಂತಹ ನಿಮ್ಮ ಜವಾಬ್ದಾರಿನೇ ಅಲ್ವಾ? ನಿಮ್ಮ ಮರಣದ ಮುಂಚೆ ನಿಮ್ಮ ಕುಟುಂಬವನ್ನು ಹೇಗೆ ರೆಡಿ ಮಾಡಿರಬೇಕು? ಮಕ್ಕಳ, ನಾನು ನಾಳೆ ಹೊರಟೋಗಬಹುದು, ಇನ್ನೊಂದಷ್ಟು ವರ್ಷ ಆದ ನಂತರ ನಾನು ಹೊರಟೋಗಬಹುದು ನಿಮ್ಮ ಡ್ಯಾಡಿಯಾಗಿ, ಹೌದಾ? ನಿಮ್ಮ ಡ್ಯಾಡಿಯಾಗಿ ನಿನ್ನ ಕೈ ಹಿಡಿದು ಮುಂದೆ ನಿನ್ನ ನಡೆಸ್ಕೊಂಡು ಹೋಗೋರು ಯಾರು? ದೇವರು. ನೀನು ನನ್ನ ಮೇಲೆ ಆಧಾರ ಮಾಡ್ಕೊಂಡು ಬದುಕುವಂತಹದ್ದಲ್ಲ, ನೀನು ದೇವರನ್ನು ಆಧಾರ ಮಾಡ್ಕೊಂಡು ಬದುಕೋ. ನೀವು ಹೋಗುವುದಕ್ಕಿಂತ ಮುಂಚೆ ಇದೆಲ್ಲ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಆಗ ನಿಮ್ಮ ಮನೆಯನ್ನು ಸಿದ್ಧ ಮಾಡ್ತಿದ್ದೀರಾ, ನಿಮ್ಮ ಮರಣಕ್ಕೆ ನಿಮ್ಮ ಮನೆಯನ್ನು ಸಿದ್ಧ ಮಾಡ್ತಿದ್ದೀರಾ. ನಾಳೆ ನೀವು ಹೋದ ನಂತರ ಅವ್ರು ನಿಮ್ಮ ಮಕ್ಕಳು ತಲೆ ಕೆರ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ, ಹೇಗೆ ಜೀವನ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಇರಬಾರ್ದು. ರೆಡಿ ಮಾಡಿ ಮನೆಯನ್ನು, ಹೌದಲ್ವಾ? ಇದಿಷ್ಟು ಸಹ ನಾವು 1ನೇ ಭಾಗದಲ್ಲಿ ಮಾತಾಡ್ಕೊಂಡಿದ್ದೇವೆ. ಇವತ್ತೇನು ಮಾತಾಡ್ತಿದ್ದೀವಿ ಎಕ್ಸ್ಟ್ರಾ 2ನೇ ಭಾಗದಲ್ಲಿ? ಒಂದು ಉದಾಹರಣೆ ನೋಡಿಕೊಂಡು ಈ ಸಂದೇಶವನ್ನು ಶುರು ಮಾಡೋಣ. ಒಂದು ದೊಡ್ಡ ಕಾಂಪೌಂಡ್ ಇದೆ ಅಂತ ಅಂದ್ಕೊಳ್ಳಿ.
ತುಂಬ ದೊಡ್ಡ ಕಾಂಪೌಂಡ್ ಇದೆ ಅಂತ ಅಂದ್ಕೊಳ್ಳಿ. ಆ ದೊಡ್ಡ ಕಾಂಪೌಂಡ್ಗೆ ಒಂದು ಚಿಕ್ಕ ಗೇಟ್ ಇದೆ, ಇರುವಂತಹದ್ದು ಒಂದೇ ಗೇಟು. ಒಬ್ಬರು ಮಾತ್ರ ಹೋಗ್ಬೋದು, ಒಬ್ಬ ಮನುಷ್ಯ ಮಾತ್ರ ಆ ಗೇಟನ್ನು ಕ್ರಾಸ್ ಮಾಡ್ಬೋದು. ಕಾರ್ ಇದ್ರೆ ಹೋಗ್ಬೋದು ಆ ಗೇಟಿಂದ ಹೊರಗಡೆ? ನಾನು ಏನಂತ ಹೇಳಿದೆ ಇವಾಗ ತಾನೆ, ಒಬ್ಬ ಮನುಷ್ಯ ಮಾತ್ರ ಆ ಗೇಟನ್ನು ಪಾಸ್ ಮಾಡ್ಬೋದು, ಅದಷ್ಟು ಚಿಕ್ಕ ಗೇಟ್. ಕಾರ್ ಇದ್ರೂ ವೇಸ್ಟೇ, ಬೈಕ್ ಇದ್ರೂ ವೇಸ್ಟೇ, ಏನಿದ್ರೂ ವೇಸ್ಟೇ. ದೊಡ್ಡ ಕಾಂಪೌಂಡ್ ಇದೆ. ಆ ಕಾಂಪೌಂಡಲ್ಲಿ ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ, ಹೊಟ್ಟೆ ತುಂಬಿರುವಂಥವರು ಇದ್ದಾರೆ, ಹೊಟ್ಟೆ ಹಸಿದಿರುವಂಥವರು ಇದ್ದಾರೆ, ಆರೋಗ್ಯವಂತರು ಇದ್ದಾರೆ, ರೋಗಿಗಳು ಇದ್ದಾರೆ, 10 ಅಂತಸ್ತು ಮನೆಯಲ್ಲಿ ವಾಸ ಮಾಡ್ತಿರುವಂಥವರು ಇದ್ದಾರೆ, ಮನೆ ಇಲ್ಲದೆ ಗುಡಿಸಲು ಹಾಕ್ಕೊಂಡು ರಸ್ತೆಯಲ್ಲಿ ಮಲಗುವಂಥವರು ಇದ್ದಾರೆ ಆ ದೊಡ್ಡ ಕಾಂಪೌಂಡಲ್ಲಿ. ಆ ಕಾಂಪೌಂಡಿಂದ ಹೊರಗಡೆ ಹೋಗ್ಬೇಕಂದ್ರೆ ಎಷ್ಟು ಗೇಟ್ ಇದೆ? ಒಂದೇ ಗೇಟು. 10 ಅಂತಸ್ತು ಮನೆಯಲ್ಲಿರುವಂಥವರು ಅದೇ ಗೇಟಲ್ಲಿ ಹೋಗ್ಬೇಕಾ? 10 ಅಂತಸ್ತು ಮನೆಯಲ್ಲಿರುವಂಥವರು ಅದೇ ಗೇಟಲ್ಲಿ ಹೋಗ್ಬೇಕಾ? ಹೌದು. ಏನೂ ಇಲ್ಲದೆ ಇರುವಂಥವರು ಅದೇ ಗೇಟಲ್ಲಿ ಹೋಗ್ಬೇಕಾ? ಹೌದು. ಆರೋಗ್ಯವಾಗಿರುವಂಥವ್ರು ಯಾವ ಗೇಟಲ್ಲಿ ಹೋಗಬೇಕು ಹೇಳಿ? ಆರೋಗ್ಯವಾಗಿರುವಂಥವ್ರು ಯಾವ ಗೇಟಲ್ಲಿ ಹೋಗಬೇಕು? ಅದೇ ದಾರಿಯಲ್ಲಿ. ಆರೋಗ್ಯ ಇಲ್ಲ, ಹಲವಾರು ಕಾಯಿಲೆಗಳಿಂದ ಬಳಲ್ತಿರುವಂಥವ್ರು ಯಾವ ಗೇಟಲ್ಲಿ ಹೋಗಬೇಕು? ಅದರಲ್ಲೇನಾ? ಆ ಗೇಟ್ಗೆ ಹೆಸರೇನು? ಆ ದಾರಿಗಿರುವಂಥ ಹೆಸರೇನು ಸತ್ಯವೇದದ ಪ್ರಕಾರ? ಒಂದ್ಸರಿ ನೋಡೋಣ. ಮೊದಲನೇ ಅರಸುಗಳ ಗ್ರಂಥ, ಮೊದಲನೇ ಅರಸುಗಳ ಗ್ರಂಥ 2ನೇ ಅಧ್ಯಾಯ, ಮೊದಲನೇ ಅರಸುಗಳ ಗ್ರಂಥ 2ನೇ ಅಧ್ಯಾಯ 1ನೇ ವಚನ, 2:1. ದಾವೀದನ ಅವಸಾನ ಕಾಲವು ಸಮೀಪಿಸಿದಾಗ ಅವನು ತನ್ನ ಮಗನಾದ ಸೊಲೊಮೋನನಿಗೆ ಆಜ್ಞಾಪಿಸಿದ್ದೇನೆಂದರೆ, 2ನೇ ವಚನ, ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು. ಏನಂತ ಹೇಳ್ತಿದ್ದಾರೆ ಹೇಳಿ? ನಾವೇನಕ್ಕೋಸ್ಕರ ಎಕ್ಸಾಂಪಲ್ ಮಾತಾಡ್ಕೊಂಡ್ವಿ ಹಿಂದೆ? ದೊಡ್ಡ ಕಾಂಪೌಂಡ್ ಇದೆ. ಆ ಕಾಂಪೌಂಡಲ್ಲಿ ಯಾರ್ಯಾರೆಲ್ಲ ಇದ್ದಾರೆ? ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ಆರೋಗ್ಯ ಇರುವಂಥವರಿದ್ದಾರೆ, ಆರೋಗ್ಯ ಇಲ್ಲದೆ ಇರುವಂಥವರಿದ್ದಾರೆ, ಅನುಕೂಲಸ್ಥರಿದ್ದಾರೆ, ಅನಾನುಕೂಲಸ್ಥರಿದ್ದಾರೆ, ಇವರೆಲ್ಲರೂ ಇದ್ದಾರೆ. ಆ ಕಾಂಪೌಂಡಲ್ಲಿ 10 ಅಂತಸ್ತಲ್ಲಿರುವಂತಹ ಮನುಷ್ಯನೂ ಸಹ ಅದೇ ಗೇಟಲ್ಲಿ ಹೋಗಬೇಕು. ಮನೆ ಇಲ್ಲದೆ ರಸ್ತೆಯಲ್ಲಿ ಮಲಗಿರುವಂತಹ ಮನುಷ್ಯನೂ ಸಹ ಅದೇ ಗೇಟಲ್ಲಿ ಹೋಗಬೇಕು. ಆ ಗೇಟ್ನ ಹೆಸರೇನು? ಇವಾಗ ತಾನೇ ನೀವು ಓದ್ಕೊಂಡ್ರಿ. ಆ ಗೇಟ್ನ ಹೆಸರೇನು? ಆ ದಾರಿಯ ಹೆಸರೇನು? ನಮಗೆ ಅರ್ಥ ಆಯ್ತಾ? ಆ ದಾರಿಯ ಹೆಸರೇನು? ಮರಣ. ಹೌದಲ್ವಾ? ದಾವೀದನು ಸೊಲೊಮೋನನ ಹತ್ರ ಏನು ಹೇಳ್ತಿದ್ದಾರಂತೆ? ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು. ಮಗನೇ, ನನ್ನ ರಾಜ, ನನ್ನ ಸಾಮ್ರಾಜ್ಯದಲ್ಲಿ ಸಾಕಷ್ಟು ಜನ ಅರಮನೆ ಇಲ್ಲದೆ ಇರೋರು, ರಸ್ತೆಯಲ್ಲಿ ಮಲಗುವಂಥವ್ರು ಇದ್ದಾರೆ. ಅವ್ರ ಮರಣ ಆದರೂ ಅದೇ ದಾರಿಯಲ್ಲಿ ಹೋಗಬೇಕು, ನಾನು ಮರಣ ಆದರೂ ಅದೇ ದಾರಿಯಲ್ಲೇ ಹೋಗಬೇಕು. ಅದೇ ಅಲ್ವಾ ಮರಣ ಅಂದರೆ? ಈ ಕಾಂಪೌಂಡನ್ನು ಬಿಟ್ಟು ಆ ಒಂದೇ ಒಂದು ಗೇಟ್ನ ಮೂಲಕ ಇಡೀ ಪ್ರಪಂಚದಲ್ಲಿರುವಂತಹ ಪ್ರತಿ ಮನುಷ್ಯನು ಹೇಗೆ ಪಾಸ್ ಆಗ್ತಾನೋ ಅದೇ ಗೇಟಲ್ಲಿ, ಹಾಗೆ ಆಚೆ ಹೋಗುವಂತಹದ್ದಲ್ವ ಈ ಲೋಕವನ್ನು ಬಿಟ್ಟು ಮರಣ ಅಂದರೆ? ಇನ್ನೊಂದು ಲೋಕಕ್ಕೆ ಹೋಗುವಂತಹದ್ದಲ್ವ? ಅಂದರೆ ಇಲ್ಲಿ ವ್ಯತ್ಯಾಸ ಏನಾದರೂ ಕಾಣಿಸ್ತಿದೆಯಾ ನಿಮಗೆ? ನಾನು ಆಗಲೇ ಹೇಳಿದೆ, ಒಂದು ಕಾಂಪೌಂಡ್ ಇದೆ. ಆ ಒಂದು ಕಾಂಪೌಂಡಲ್ಲಿ ಇರುವಂತಹವರೆಗೂ ನಮ್ಗೆ 10 ಅಂತಸ್ತು ಮನೆ ಇತ್ತು. ಆ ಒಂದು ಕಾಂಪೌಂಡಲ್ಲಿ ಇರುವಂತಹವರೆಗೂ ನಮ್ಮ ಹತ್ರ ಬೆಂಜು, BMW ಎಲ್ಲ ಕಾರ್ಗಳಿತ್ತು ಅಂತ ಅಂದ್ಕೊಳ್ಳಿ. ಹೌದಾ? ಮನೆಗಳಿತ್ತು, ಕಾರ್ಗಳಿತ್ತು. ಆ ದಾರಿಲಿ ಹೋಗ್ಬೇಕಾದ್ರೆ ಏನು ಮಾಡಬೇಕಾಗಿ ಬಂತು? ನಾವೆಲ್ಲರೂ ಸಹ ಆ ದಾರಿಲಿ ಹೋಗಬೇಕಾದ್ರೆ ನಾವೆಲ್ಲರೂ ಏನು ಮಾಡಬೇಕಾಗಿ ಬಂತು? ಎಲ್ಲವನ್ನ ಅದೇ ಕಾಂಪೌಂಡಲ್ಲಿ ಬಿಟ್ಟು ಎಸೆದು ಆ ದಾರಿಯಲ್ಲಿ ಹೋಗಬೇಕಾಗಿ ಬಂತು. ಅದೇ ಅಲ್ವಾ ಮರಣ ಅಂದರೆ? ಇಷ್ಟಕ್ಕೂ ಯಾವಾಗ ಬರುತ್ತೆ ಮರಣ? ಡೇಟ್ ಕೊಟ್ಟಿರುವಂಥವ್ರು ಯಾರಾದರೂ ಇದ್ದೀರಾ? ಡೇಟ್ ಗೊತ್ತಿರುವಂಥವ್ರು ಯಾರಾದರೂ ಇದ್ದೀರಾ? ಯಾವಾಗ ಬರುತ್ತೆ ಮರಣ? ಸತ್ಯವೇದದಲ್ಲಿ ಹೇಗೆಲ್ಲ ಬರೆಸಿದ್ದಾರೆ ಮರಣದ ಬಗ್ಗೆ. ಈ ಲೋಕವನ್ನು ನೀವು ನೋಡಿದಾಗ ಜಾಸ್ತಿ ನಕ್ಕು ಜಾಸ್ತಿ ಸ್ಮೈಲ್ ಮಾಡಿ, ಲಾಫ್ಟರ್ ಅಂತ ಹೇಳಿ ಕರಿತೀವಿ, ಜೋರಾಗಿ ನಗದು ಪ್ರಾಣ ಬಿಟ್ಟಿರುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಹೇಗೆಲ್ಲ ಮರಣ ಬರುತ್ತೆ ಅಂದರೆ, ನಗದ್ರೆ ಪ್ರಾಣ ಬಿಡ್ತಾರ, ಜಾಸ್ತಿ ನಗದು ಪ್ರಾಣ ಬಿಟ್ಟಂಥವ್ರು ಇದ್ದಾರೆ ಗೊತ್ತಾ ಲೋಕದಲ್ಲಿ? ನೀರು ಕುಡಿದು ಪ್ರಾಣ ಬಿಟ್ಟಿರುವಂಥವ್ರು ಇದ್ದಾರೆ ಗೊತ್ತಾ? ಚೆನ್ನಾಗಿರಬೇಕು ಅಂದರೆ ನಗಬೇಕು ನೀವು ಚೆನ್ನಾಗಿ ಅಂತಾರೆ.
ಆ ಥರ ನಗದು ಪ್ರಾಣ ಬಿಟ್ಟಿರುವಂಥವ್ರು ಇದ್ದಾರೆ ಗೊತ್ತಾ ಕೆಲವರು. ನೀರು ಕುಡಿದೇ ಹೋದರೆ ಹೋಗ್ತೀವಿ ನಾವು, ಮರಣ ಬರುತ್ತೆ, ನಿಜನ. ಅದರ ವಿಚಿತ್ರ ಏನಂದರೆ ನೀರು ಕುಡಿಬೇಕಾದ್ರೆ ಸಾವು ಬಂದಿರುವಂಥವ್ರು ಇದ್ದಾರೆ ಗೊತ್ತಾ. ಊಟ ಮಾಡಬೇಕಾದ್ರೆ ನತ್ತಿ ಏರಿ ಸಾವು ಬಂದಿರುವಂಥವ್ರು ಇದ್ದಾರೆ ಗೊತ್ತಾ ನಮಗೆ. ಹೇಗೆಲ್ಲ ಬರುತ್ತೆ ಮರಣ, ಹೀಗೆಲ್ಲ ಬರುತ್ತೆ, ಹಿಂಗೆ ಬೇಕಾದರೂ ಬರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳು ಹಾರ್ಟ್ ಫೇಲ್ಯೂರ್ ಅಂತೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ, ಎಳೆ ಮಕ್ಕಳಿಗೆ ಹಾರ್ಟ್ ಫೇಲ್ಯೂರ್ ಅಂತೆ, ಎಳೆ ಮಕ್ಕಳಿಗೆ ಹೃದಯದ ಬಡಿತ ನಿಂತೋಗಿದೆಯಂತೆ, ಎಳೆ ಮಕ್ಕಳಿಗೆ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆಯಂತೆ. ಹೀಗೆಲ್ಲ ಆಗತ್ತಾ? ಎಳೆ ಮಕ್ಕಳಿಗೆ ಈ ಥರ ಆರ್ಗ್ಯಾನ್ ಫೇಲ್ಯೂರ್ ಎಲ್ಲ ಆಗತ್ತಾ? ಹಾಂ, ಯಾವ ವಯಸ್ಸಿಗೆ ಬರುತ್ತೆ ಹೋಗಲಿ ಮರಣ ಅನ್ನುವಂತಹದ್ದು? ಮರಣ ಅನ್ನುವಂತಹದ್ದು ಯಾವ ವಯಸ್ಸಿಗೆ ಬರುತ್ತೆ? ಅದೇನಾದರೂ ಗೊತ್ತಾ ಹೋಗಲಿ ನಮಗೆ? ಯಾವ ವಯಸ್ಸಿಗೆ ಬರುತ್ತೆ? ಏಕೆಂದರೆ ಪ್ರಪಂಚವನ್ನು ನೀವು ಒಂದ್ಸರಿ ನೋಡಿದ್ರೆ ಮನುಷ್ಯರ ಜೀವನ ಹೇಗಿದೆ ಅಂದರೆ ನಮಗೆ ಸಾವೇ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿದೆ. ಹೇಗಿದೆ? ನಾವು ಯಾವತ್ತೂ ಸಹ ಸಾಯದೆ ಶಾಶ್ವತವಾಗಿ ಈ ಲೋಕದಲ್ಲಿ ಇದ್ಬಿಡ್ತೀವೇನೋ ಅನ್ನೋ ರೀತಿ ಇಲ್ಲ ನಮ್ಮ ಜೀವನಗಳು. ಪ್ರಪಂಚವನ್ನು ನೋಡಿದ್ರೆ ನಿಮಗೆ ಅದೇ ಅಲ್ವಾ ಕಾಣಿಸುವಂತಹದ್ದು. ನಮಗೆ ಸಾವೇ ಇಲ್ಲವೇನೋ ಅನ್ನುವಂತೆ ಬದುಕ್ತಿರುವಂತೆ ಕಾಣಿಸ್ತಿಲ್ಲ ನಿಮಗೆ. ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತರು, ದೊಡ್ಡ ದೊಡ್ಡ ಶ್ರೀಮಂತರು, ಜೆಫ್ ಬೆಜಾಸ್ ಗೊತ್ತಾ ನಮಗೆ? ಎಲಾನ್ ಮಸ್ಕ್, ಈ ಹೆಸರುಗಳನ್ನೆಲ್ಲ ಕೇಳಿದ್ದೀವಲ್ವ. ಎಲಾನ್ ಮಸ್ಕ್, ಟೆಸ್ಲಾ ಕಂಪನಿ ಕಾರ್ಗಳು ಕೇಳಿದ್ದೀರಲ್ವ ಈ ಹೆಸರನ್ನು. ಆ ಕಂಪನಿಗೆ ಓನರ್ ಜೆಫ್ ಬೆಜಾಸ್. ನೀವು ಯೂಸ್ ಮಾಡುವಂತಹ ಅಮೆಜಾನ್, ಅದಕ್ಕೆ ಓನರ್ ಜೆಫ್ ಬೆಜಾಸ್ ಅನ್ನುವಂಥವನು. ಇವರ ಸಂಪಾದನೆ ಎಷ್ಟು ಗೊತ್ತಾ ಪ್ರಿಯರೇ? ಪ್ರತಿದಿನ ಒಂದು ದಿನಕ್ಕೆ ಅವರ ಸಂಪಾದನೆ ಎಷ್ಟು ಗೊತ್ತಾ? ಸುಮಾರು 400 ಕೋಟಿ ಒಂದು ದಿನದ ಸಂಪಾದನೆ. ಎಷ್ಟು? 400 ಕೋಟಿ ಒಂದು ದಿನದ ಸಂಪಾದನೆ. ಏನನ್ಸುತ್ತೆ ಅದನ್ನು ನೋಡಿದಾಗ? ಏನನ್ಸುತ್ತೆ ಅದನ್ನು ನೋಡಿದಾಗ? ನಿಜವಾಗ್ಲೂ ಮರಣ ಅನ್ನುವಂತಹದ್ದು ನಾವು ಮನಸ್ಸಲ್ಲಿ ಇಟ್ಕೊಂಡೇ ಜೀವನ ಮಾಡುತ್ತಿರೋ ಹಂಗಿದೆಯಾ? ನಿಜವಾಗ್ಲೂ ಮರಣ ಅನ್ನುವಂತಹದ್ದನ್ನು ಪ್ರತಿದಿನವೂ ಪ್ರತಿ ಕ್ಷಣವೂ ಸಹ ನೆನಪಿಸ್ಕೊಂಡು ದೇವ್ರು ಯಾವಾಗ ಬರುತ್ತೆ ಅಂತ, ಯಾವಾಗ ಬೇಕಾದರೂ ಬರ್ಬೋದು ಅಂತ ಹೇಳಿದ್ದಾರೆ ಮರಣವನ್ನು. ನನ್ನ ಕುಟುಂಬವನ್ನು ನಾನು ಅಷ್ಟರಲ್ಲಿ ರೆಡಿ ಮಾಡಬೇಕು, ನನ್ನನ್ನು ನಾನು ರೆಡಿ ಮಾಡ್ಕೋಬೇಕು, ನನ್ನ ಮಕ್ಕಳನ್ನು ನಿಲ್ಲಿಸ್ಬೇಕು, ದೃಢವಾಗಿ ಸ್ಥಿರವಾಗಿ ನಿಲ್ಲಿಸ್ಬೇಕು ನಾನು ಹೋಗೋ ಅಷ್ಟರಲ್ಲಿ. ಈ ಥರ ದೇವ್ರ ಜೀವನ ಮಾಡ್ಕೊಡ್ಲಿಕ್ಕೆ ಹೇಳ್ಕೊಟ್ರೆ ನಾವು ಶಾಶ್ವತವಾಗಿ ಇದೇ ಭೂಮಿ ಮೇಲೆ ಇದ್ದು ಬಿಡ್ತೀವೇನೋ? ಅದೇ ಥರ ಅಲ್ವಾ ಇರುವಂತಹದ್ದು ಜೀವನಗಳು. ಹೋದಾಗ ನೋಡ್ಕೊಳ್ಳೋಣ. ನೀವು ಮರಣದ ಬಗ್ಗೆ ಯಾರಿಗಾದರೂ ಹೇಳಿದ್ರೆ, ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಜನರಿಗೆ, ಅವ್ರ ಬಾಯಿಂದ ಒಂದು ಸೆಂಟೆನ್ಸ್ ಬರುತ್ತೆ, ಏನು? ಹೋದಾಗ ನೋಡ್ಕೊಳ್ಳೋಣ ಬಿಡಿ ಬ್ರದರ್. ಹಾಗೆ ಬರ್ಸಿದ್ದಾರೆ ಸತ್ಯವೇದದಲ್ಲಿ. ಹೋದಾಗ ನೋಡ್ಕೊಳ್ಳೋಣ ಅಂತ ಬರ್ಸಿದ್ದಾರೆ ಸತ್ಯವೇದದಲ್ಲಿ. ಮರಣವನ್ನು ಏನು ಮಾಡಬೇಕಂತೆ? ನೆನಪಿಸ್ಕೋಬೇಕು, ಸಾವಿನ ಮನೆಗೆ ಹೋಗಬೇಕು, ಅಲ್ಲಿ ನಡೀತಿರುವಂತಹ ಘಟನೆಗಳನ್ನು ನೋಡಬೇಕು, ಆಲೋಚನೆ ಮಾಡಬೇಕು. ಯಾವಾಗ ಬೇಕಾದರೂ ಬರುತ್ತೆ. ಈಗ ನೋಡಿದ್ರಲ್ವ ನೀವು, ದಾವೀದನೆಲ್ಲ ತನ್ನ ಮಕ್ಕಳನ್ನು ಮಗನನ್ನು ಸಿದ್ಧ ಮಾಡ್ತಿರುವಂತಹದ್ದು. ಸೊಲೊಮೋನನನ್ನು ಕರೆದು ಹೇಳ್ತಿದ್ದಾರೆ, ಪ್ರಪಂಚ ಪೂರ್ತಿ ಯಾವ ದಾರಿಲಿ ಹೋಗಬೇಕು, ನಾನು ಅದೇ ದಾರಿಲಿ ಹೋಗುವಂತಹ ಸಮಯ ಬಂದಿದೆ. ಮಕ್ಕಳನ್ನು ಸಿದ್ಧ ಮಾಡ್ತಿದ್ದಾರೆ. ಯಾಕೋಬನು ತನ್ನ ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು ಹೇಳ್ತಾರೆ, ನಾನು ಹೋಗ್ತಿದ್ದೀನಿ, ನೀವು ಹಿಂಗಿರಬೇಕು, ಹಿಂಗೆ ನಿಮ್ಗೆ ಆಶೀರ್ವಾದ ಇದು, ನಿಮಗೆ ಶಾಪ ಇದೆಲ್ಲ ನೀಟಾಗಿ ಡೀಟೇಲಾಗಿ ಕೊಟ್ಬಿಟ್ಟು ಹೋಗ್ತಾರೆ. ಎಷ್ಟು ನೀಟಾಗಿ ಸಿದ್ಧ ಮಾಡ್ತಿದ್ದಾರೆ ನೋಡಿ. ನನ್ನ ಮರಣ ಯಾವ ಕ್ಷಣ ಬೇಕಾದರೂ ಬರ್ಬೋದು ಅಂತ. ಅವರ ಕಾಲದಲ್ಲಾದರೂ ಆಕ್ಸಿಡೆಂಟ್ಗಳಿರಲಿಲ್ಲ, ರೋಗಗಳು, ಹಲವಾರು ರೀತಿಯ ಪ್ರಸ್ತುತ ಇರುವಂತಹ ರೋಗಗಳಿರಲಿಲ್ಲ. ಅವರ ಕಾಲ ಬೇರೆ. ನಮ್ಮ ಕಾಲದಲ್ಲಿ ನೀರಿನ ಮೇಲಿರುವಂತಹ ಬಬಲ್ಗಳಲ್ವ ನಾವೆಲ್ಲರೂ ಸಹ. ಹೌದಾ? ಅದನ್ನು ನೀವು ಪಿನ್ ತೊಗೊಂಡು ಟುಚ್ಚಬೇಕಾಗಿಲ್ಲ ಹೊಡೆದೋಗ್ಬೇಕು ಅಂದರೆ. ನೀವು ಸುಮ್ಮನೆ ಹೋಗಿ ಉಫ್ ಅಂತ ಊಪಿದ್ರೆ ಹೊಡೆದೋಗತ್ತೆ. ಜ್ಞಾನಿಗಳು, ನಾವು ನಿಜವಾಗ್ಲೂ ಒಂದು ವೇಳೆ ಜ್ಞಾನಿಗಳಾಗಿದ್ದರೆ, ನಾವು ಕ್ರೈಸ್ತರಾಗಿದ್ದರೆ, ನಮ್ಮ ಪ್ರಾರ್ಥನೆಗಳಲ್ಲಿ ನೀವಿಷ್ಟು ದಿನ ಏನು ಪ್ರಾರ್ಥನೆ ಮಾಡ್ತಿದ್ರು, ಆ ಪ್ರಾರ್ಥನೆಗಳಲ್ಲಿ ಇನ್ನೊಂದೆರಡು ಸೆಂಟೆನ್ಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಏನು ಪ್ರಾರ್ಥನೆ, ಏನು ನೋಡೋಣ ಒಂದು ಸಾರಿ. ಭಕ್ತರು ಏನು ಪ್ರಾರ್ಥನೆ ಮಾಡಿದ್ರು ಅಂತ ಹೇಳಿ. ಕೀರ್ತನೆಗಳು 39ನೇ ಅಧ್ಯಾಯ, ಕೀರ್ತನೆಗಳು 39ನೇ ಅಧ್ಯಾಯ 4ನೇ ವಚನವನ್ನು ಓದೋಣ. ಯೆಹೋವನೇ, ನನಗೆ ಅವಸಾನ ಉಂಟೆಂದು
ನನಗೂ ವಯಸ್ಸಾಗುವಂತಹ ಮುಪ್ಪು ಕಾಲ ಬರುತ್ತೆ ಅಂತ, ಅಥವಾ ನನಗೂ ಮರಣಕ್ಕೆ ಹತ್ತಿರ ಕರ್ಕೊಂಡು ಹೋಗುವಂತಹ ಕಾಲ ಬರುತ್ತೆ ಅಂತ ತಿಳಿಸ್ಕೊಡ್ತೀಯ ಪ್ಲೀಸ್ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ದೇವ್ರ ಹತ್ರ. ಹೇಗಿದೆ ಪ್ರಾರ್ಥನೆಗಳು? ಯೆಹೋವನೇ, ನನಗೆ ಅವಸಾನ ಉಂಟೆಂದು, ನನ್ನ ಜೀವಮಾನವು ಅತ್ಯಲ್ಪವೆಂದು, ನಾನು ಎಷ್ಟೋ ಅಸ್ಥಿರನೆಂದು ನನಗೆ ತಿಳಿಯಪಡಿಸು. ದೇವ್ರೇ, ನನಗೂ ಹೋಗುವ ಕಾಲ ಹತ್ತಿರ ಬರುತ್ತೆ ಅಂತ, ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು? ಅವಸಾನ ಕಾಲ ಅಂದರೆ ಹೋಗುವಂತಹ ಕಾಲ ಹತ್ತಿರ ಬರ್ತಿದೆ ಅಂತ ಹೇಳಿ, ಅದು ಫಸ್ಟ್ ಪಾಯಿಂಟ್. ಆದರೆ ಸೆಕೆಂಡ್ ಪಾಯಿಂಟ್ ಏನು? ನನ್ನ ಜೀವಮಾನವು ಅತ್ಯಲ್ಪವೆಂದು, ಅಂದರೆ ನಾನು ಬದುಕ್ತಿರುವಂತಹದ್ದು ಚಿಕ್ಕ ಕಾಲ ಅಂತ ಹೇಳಿ. ಥರ್ಡ್ ಪಾಯಿಂಟ್, ನಾನು ಎಷ್ಟೋ ಅಸ್ಥಿರನೆಂದು ನನಗೆ ತಿಳಿಯಪಡಿಸು. ಥರ್ಡ್ ಪಾಯಿಂಟ್ ಏನು? ನಾನು ಈ ಭೂಮಿಯ ಮೇಲೆ ಸ್ಥಿರವಾಗಿರೋದಿಲ್ಲ, ಇದನ್ನು ಬಿಟ್ಟು ಹೋಗಬೇಕು. 3 ಪಾಯಿಂಟ್ಗಳನ್ನು ನೋಡಿದ್ವಿ ಈ ವಚನದಲ್ಲಿ. ಫಸ್ಟ್ ಪಾಯಿಂಟ್ ಏನು? ಹೋಗುವಂತಹ ಕಾಲ ನನಗೂ ಇದೆ ಅಂತ ಹೇಳಿ. ಸೆಕೆಂಡ್ ಪಾಯಿಂಟ್ ಏನು? ನಾನು ಬದುಕುವಂತಹ ಕಾಲ ತುಂಬ ಚಿಕ್ಕದ್ದು, ಅತ್ಯಲ್ಪ. ಥರ್ಡ್ ಪಾಯಿಂಟ್ ಏನು? ಅಸ್ಥಿರನು ನಾನು, ಈ ಭೂಮಿ ಮೇಲೆ ಶಾಶ್ವತವಾಗಿರುವಂಥವನಲ್ಲ. ಈ ಮೂರನ್ನು ನನಗೇನು ಮಾಡು? ತಿಳಿಸು. ಅಂದರೆ ಈ ಭಕ್ತನಿಗೆ ಗೊತ್ತಿಲ್ಲದೆ ಪ್ರಾರ್ಥನೆ ಮಾಡ್ತಿದ್ದಾರೆ. ಈ 3 ವಿಚಾರಗಳಿದೆ ಅಂತ ಹೇಳಿ ಗೊತ್ತಿಲ್ಲದೆ ಇದ್ದಾರೆ ಈ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಅವ್ರಿಗೂ ಗೊತ್ತು ನಾನು ಬದುಕುವಂತಹ ಸ್ವಲ್ಪ ಕಾಲ ಅಂತ, ಅವ್ರಿಗೂ ಗೊತ್ತು. ಆದರೂ ದೇವ್ರ ಮುಂದೆ ಹೋಗಿ ಏನಂತ ಪ್ರಾರ್ಥನೆ ಮಾಡ್ತಿದ್ದಾರೆ? ನನಗದನ್ನು ತಿಳಿಸು, ನಾನು ಬದುಕುವಂಥದ್ದು ಸ್ವಲ್ಪ ಕಾಲನೇ ಅಂತ ತಿಳಿಸು, ನಾನು ಯಾವಾಗ ಬೇಕಾದರೂ ಹೋಗ್ಬೋದು ಅಂತ ತಿಳಿಸು. ಯಾಕೆ ದೇವ್ರ ಮುಂದೆ ಈ ವಿಜ್ಞಾಪನೆಯನ್ನು ಮಾಡ್ತಿರುವಂತಹದ್ದು? ನಾವು ಯಾವಾಗ ಬೇಕಾದರೂ ಹೋಗ್ತೀವಿ ಅಂತ ನಮಗೂ ಗೊತ್ತು. ಆದರೆ ಪ್ರತಿದಿನ ಏನು ಮಾಡ್ತಿರ್ತೀವಿ ಅದನ್ನು ನಾವು ಹೇಳಿ? ಪ್ರತಿದಿನ ನಾವು ಯಾವಾಗ ಬೇಕಾದರೂ ಹೊರಟೋಗ್ತೀವಿ ಅಂತ ನಮಗೆ ಗೊತ್ತು. ಗ್ಯಾರಂಟಿ ಇಲ್ಲದೆ ಇರುವಂಥ ಆಯುಷ್ಕಾಲವನ್ನು ಹೊಂದಿದ್ದೀವಿ ಅಂತ ನಮಗೆ ಗೊತ್ತು. ಅದು ಗೊತ್ತಿದ್ರೂ ಸಹ ಪ್ರತಿದಿನ ನಾವೇನು ಮಾಡ್ತಿರ್ತೀವಿ ಹೇಳಿ? ಏನು ಮಾಡ್ತಿರ್ತೀವಿ? ಮರೆತು ಹೋಗ್ತಿರೋದಿಲ್ಲ ನಾವು? ಮರೆತು ಹೋಗ್ತೀವಾ ಇಲ್ವಾ? ಇವಾಗ ಮರಣದ ಸಂದೇಶವನ್ನು ಕೇಳ್ತಿದ್ದೀವಿ, ನಮ್ಮ ಮರಣ ನಮಗೆ ನೆನಪಿದೆ. ಅದೇ ಒಂದು 3 o'clock ಆಯಿತು ಅಂತ ಅಂದ್ಕೊಳ್ಳಿ ಮಧ್ಯಾಹ್ನ, ಎಷ್ಟು ಜನಕ್ಕೆ ನಾನು ಹೊರಟೋಗ್ತೀನಿ ಬೇಗ ಅನ್ನುವಂಥ ಆಲೋಚನೆ ಇರುತ್ತೆ? ಯೋಚನೆ ಮಾಡಿ ನೋಡಿ. ಆವಾಗ ನಮ್ಮ ಆಲೋಚನೆಗಳೇ ಬೇರೆ. ಅವಾಗ ಏನಂತ ಮಾತಾಡ್ಕೊಳ್ತಿರ್ತೀವಿ ಗೊತ್ತಾ? ಒಂದು ಸೈಟ್ ತೊಗೋಬೇಕಾದ್ರೆ ಅಲ್ಲಿ ನೋಡಿ ಸುತ್ತಮುತ್ತ ಇರುವಂಥವ್ರನ್ನ ಕೇಳ್ತೀವಿ, ಒಂದು 50 ವರ್ಷ ಆದ ನಂತರ ಒಳ್ಳೆ ಬೆಲೆ ಬರುತ್ತಲ್ಲ ಅಂತ. ಸಂದೇಶ ಕೇಳಿ 5 hour 6 hour ಆಗಿರುತ್ತಿನ್ನ. ಬೆಳಿಗ್ಗೆ ಮರಣದ ಬಗ್ಗೆ ಮಾತಾಡಿರ್ತೀವಿ, ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಅಂತ ಮಾತಾಡ್ಕೊಂಡಿರ್ತೀವಿ. ಸಂಜೆ ನಮ್ಮ ಆಲೋಚನೆ ಹೇಗಿರುತ್ತೆ? ಈ ಸೈಟ್ಗೆ ಒಂದು 50 ವರ್ಷ ಆದ ನಂತರ ಒಳ್ಳೆ ಬೆಲೆ ಬರುತ್ತಲ್ಲ. ಏನು ಮಾಡಿದ್ವಿ ನಾವು? ಮರಣದ ವಿಚಾರವನ್ನು ಯಾವಾಗಲೂ ನೆನ್ಪಿಟ್ಕೊಂಡಿರಿ ಅಂತ ದೇವ್ರು ಅಂದ್ರಲ್ವ? ಏನು ಮಾಡಿದ್ವಿ? ಆ ವಿಚಾರವನ್ನು ನಾವು ಮರ್ತೋದ್ವಿ. ಅದನ್ನು ಮರೆತರೆ ನಮ್ಮ ಜೀವನದ ದಿಕ್ಕೇ ಚೇಂಜ್ ಆಗೋಗುತ್ತೆ ಪ್ರಿಯರೇ. ಅದನ್ನು ಮರೆತರೆ ದೇವರು ಹೇಳ್ಕೊಟ್ಟಿರೋ ಹಾಗೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಮರಣದ ಸುದ್ದಿಯನ್ನು, ವಿಚಾರವನ್ನು ಯಾವಾಗ ಮರಿತೀವೋ ಆವಾಗ ನಮ್ಮ ಜೀವನದ ದಿಕ್ಕು ಬದಲಾಗೋಗುತ್ತೆ. ಯಾಕೆ? ನಾವು ಹೋಗುವಂತಕ್ಕೆ ಇನ್ನು ಸ್ವಲ್ಪ ಕಾಲ ಇದೆ ಅಂದಾಗ ನಮ್ಮ ಜೀವನ ಬೇರೆ ಥರ ಇರುತ್ತೆ. ನಾವು ಹೋಗುವುದಕ್ಕೆ ತುಂಬ ಕಾಲ ಇದೆ, ಶಾಶ್ವತವಾಗಿ ಇಲ್ಲೇ ಇರ್ತೀವಿ ಅಂದಾಗ ನಾವು ಜೀವನ ಮಾಡುವಂತಹದ್ದು ಬೇರೆ ಥರ. ನಿಜನಾ? ನಾವು ಹೋಗುವುದಕ್ಕೆ ಇನ್ನು ಸ್ವಲ್ಪ ಕಾಲ ಇದೆ ಅಂದಾಗ ನಾವು ಜೀವನ ಮಾಡುವಂತಹದ್ದು ಬೇರೆ ರೀತಿ. ಅದೇ ನಾವು ಹೋಗುವುದಕ್ಕೆ ತುಂಬ ಕಾಲ ಇದೆ, ಇನ್ನೂ ಶಾಶ್ವತವಾಗಿ ಇಲ್ಲೇ ಇರುವಂಥ ಆಪ್ಷನ್ ಇದೆ ಅಂದಾಗ ನಾವು ಜೀವನ ಮಾಡುವಂತಹ ರೀತಿ ಬೇರೆ. ಅದಕ್ಕೆ ದೇವರು ನಿಮ್ಮ ಮರಣವನ್ನು ಮತ್ತೆ 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 ನೆನಪಿಸ್ಕೊಳ್ಳಿ. ಆ ಮರಣ ಯಾವಾಗಲೂ ನಿಮ್ಮ ತಲೆಯಲ್ಲಿದ್ದರೆ ಮಾತ್ರ ನೀವು ಸರಿಯಾಗಿ ಜೀವನ ಮಾಡ್ತೀರಾ. ಮುಂದೆ ಓದೋಣ. ನನ್ನ ಆಯಸ್ಸನ್ನು ಗೇಣುದ್ದವಾಗಿ ಮಾಡಿದ್ದೀಯಲ್ಲ. 5ನೇ ವಚನ. ನನ್ನ ಆಯಸ್ಸನ್ನು ಗೇಣುದ್ದವಾಗಿ ಮಾಡಿದ್ದೀಯಲ್ಲ, ನನ್ನ ಜೀವಿತ ಕಾಲ ನಿನ್ನ ಎಣಿಕೆಯಲ್ಲಿ ಏನೂ ಅಲ್ಲ ಅಂತನು. ಮನುಷ್ಯನೆಂಬವನು ಎಷ್ಟು ಸ್ಥಿರವೆಂದು ಕಂಡರೂ ಬರೀ ಉಸಿರೇ. ಉಸಿರು ಏನಕ್ಕೆ ಹೋಲಿಸುತ್ತಾರೆ ದೇವರು ನಮ್ಮ ಆಯುಷ್ಕಾಲವನ್ನು? ಉಸಿರಿಗ? ಏನಕ್ಕೋಸ್ಕರ ಉಸಿರಿಗೆ ಹೋಲಿಸಿದ್ದಾರೆ? ಒಂದು ಸಾರಿ ನೋಡಿ. ನೀವು ತಗೊಳ್ತೀರಲ್ವ ಪ್ರಿಯರೇ, ಇನ್ಹೇಲ್ ಮಾಡ್ತೀರಲ್ವ ಉಸಿರು. ಆ ಉಸಿರನ್ನು ಹಾಗೆ ಇಟ್ಕೊಳ್ಳಿ. ಹೇಗೋ ನಿಮಗೆ ಉಸಿರಾಡ್ಲಿಕ್ಕೆ ಗಾಳಿ ಬೇಕಲ್ವಾ? ನೀವು ಒಳಗಡೆ ತೊಗೊಂಡಿರುವಂಥ ಉಸಿರನ್ನು ಮೂಗು ಬಾಯಿ ಎರಡನ್ನು ಕ್ಲೋಸ್ ಮಾಡಿಕೊಂಡು ಒಂದು ಸಾರಿ ಎಷ್ಟು ಬೇಕೋ ಅಷ್ಟು ಗಾಳಿಯನ್ನು ಒಳಗಡೆ ತೊಗೊಳ್ಳಿ. ಓಕೆ, ಅದನ್ನು ಮೂಗು ಬಾಯಿ ಎಲ್ಲವನ್ನು ಕ್ಲೋಸ್ ಮಾಡ್ಕೊಂಡು ಇದ್ಬಿಡಿ ಸ್ವಲ್ಪ ಹೊತ್ತು. ಏನಾಗುತ್ತೆ? ನಿಮ್ಮ ಒಳಗಡೆ ಇರುವಂತಹ ಗಾಳಿ ಹೇಗಾದರೂ ಮಾಡಿ ಆಚೆ ಬರುತ್ತೆ. ನಿಮ್ಮ ಕಿವಿಯಿಂದ ಬೇಕಾದರೂ ಬರುತ್ತೆ, ನಿಮ್ಮ ಕಣ್ಣಿಂದ ಬೇಕಾದರೂ ಬರುತ್ತೆ ಗಾಳಿ. ಅಂದರೆ ನಿಮ್ಮ ಗಾಳಿಯನ್ನು ನೀವು ಶರೀರದಲ್ಲಿ ಹಿಡಿದಿಟ್ಕೊಳ್ಲಿಕ್ಕೆ ಆಗೋದಿಲ್ವಾ? ಇಲ್ಲ.
ಸಾಕಷ್ಟು ಬೇರೆ ಬೇರೆ ವಿಚಾರಗಳಿಗೆ ಹೋಲಿಸಿದ್ದಾರೆ ಸತ್ಯವೇದದಲ್ಲಿ. ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ನಮ್ಮ ಆಯುಷ್ಕಾಲವನ್ನು ದೇವರು ಬೇರೆ ಬೇರೆ ವಿಚಾರಗಳಿಗೆ ಹೋಲಿಸಿದ್ದಾರೆ. 2 ವಚನವನ್ನು ಓದಿದ್ದೀವಲ್ವಾ? ನನ್ನ ಒಂದು ವಚನವನ್ನು ಓದಿ, ಇನ್ನೊಂದು ವಚನವನ್ನು ಓದೋಣ. ಕೀರ್ತನೆಗಳು 90ನೇ ಅಧ್ಯಾಯ, ಕೀರ್ತನೆಗಳು 90ನೇ ಅಧ್ಯಾಯ 12ನೇ ವಚನ. 90:12. ಬುದ್ಧಿವಂತರು ಜೀವನ ಮಾಡುವಂತಹ ರೀತಿ ಅಂತ ಇದೆಲ್ಲ ಯಾವ ಥರ? ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುವೆವು. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುವೆವು. ಸ್ವಲ್ಪ ಅಂತ ಹೇಳಿ ದೇವರೇ ನನಗೆ ತಿಳಿಸ್ಕೊಡಿ. ನನಗೆ ಗೊತ್ತು ಸ್ವಲ್ಪ ಅಂತ ಹೇಳಿ, ಆದರೆ ಮನುಷ್ಯರು ಎಂಥವರು? ನನಗೆ ಸ್ವಲ್ಪ ಅಂತ ಹೇಳಿ ಗೊತ್ತಿದ್ರು ಅದು ನಾನು ಮರ್ತೋಗ್ತೀನಿ, ತುಂಬ ದಿನ ಅನ್ನೋ ಥರ ಜೀವನ ಮಾಡ್ತೀನಿ. ಅದಕ್ಕೋಸ್ಕರ ನೀನು ಮತ್ತೆ 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 ನನಗೆ ಹೇಳ್ಕೊಡ್ತೀಯಾ? ನಿನ್ನ ಆಯುಷ್ಕಾಲ ಸ್ವಲ್ಪನೇ, ನೀನು ಬರಬೇಕು, ನೀನು ಅದೇ ಗೇಟಲ್ಲಿ ಪ್ರವೇಶ ಮಾಡಬೇಕು, ನಿನ್ನ ಹತ್ರ ಏನಿದ್ರೂ ಸಹ ಅಂತ ಹೇಳಿ ಮತ್ತೆ 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 ಹೇಳ್ಕೊಡ್ತೀಯ ನನಗೆ? ಇದು ಬುದ್ಧಿವಂತರ ಪ್ರಾರ್ಥನೆ. ಬುದ್ಧಿವಂತರು ಈ ಲೋಕದಲ್ಲಿ ಈ ಥರ ಜೀವನ ಮಾಡ್ತಾರೆ. ಇವಾಗ ನೀವು ನೋಡಿದ್ರಲ್ವ, ನಾನು ಬದುಕುವಂಥದ್ದು ಸ್ವಲ್ಪ ಕಾಲ, ನಾನು ಹೋಗುವಂತಹ ಕಾಲ ಹತ್ತಿರ ಇದೆ, ನಾನು ಈ ಭೂಮಿಯ ಮೇಲೆ ಅಸ್ಥಿರನು, ಈ ಥರ ಜೀವನ ಮಾಡ್ತಾರೆ ಬುದ್ಧಿವಂತರು. ಅಲೆಕ್ಸಾಂಡರ್ ದ ಗ್ರೇಟ್ ನಮ್ಮೆಲ್ಲರಿಗೂ ಗೊತ್ತಲ್ವ ಪ್ರಿಯರೇ? ಅಲೆಕ್ಸಾಂಡರ್ನ ಗ್ರೇಟ್ನ ಬಗ್ಗೆ ನೀವು ಹಿಸ್ಟ್ರಿ ಓದಬೇಕಾದ್ರೆ, ಪರ್ಸ್ನಲ್ ಹಿಸ್ಟ್ರಿ ಓದಬೇಕಾದ್ರೆ ಅಲೆಕ್ಸಾಂಡರ್ ದ ಗ್ರೇಟ್ದು ಒಂದ್ಸರಿ ಯಾವಾಗಲಾದರೂ ಓದಿ ದಯವಿಟ್ಟು. ತನ್ನ ಪರ್ಸ್ನಲ್ ಹಿಸ್ಟ್ರಿಯನ್ನು ಒಂದ್ಸರಿ ಓದಿ. ಈ ಭೂಮಿಯ ಮೇಲೆ ಸಾಕಷ್ಟು ಜನ, ಕೆಲವರು ಪೇಷಂಟ್ಗಳಿದ್ದಾರೆ. ಅವರು ಡಾಕ್ಟ್ರು ಇನ್ನೊಂದು 20 ದಿನ ಬದುಕ್ತೀಯಾ ಇಲ್ಲಾಂದರೆ 10 ದಿನ ಬದುಕ್ತೀಯಾ ಅಂತ ಹೇಳಿ ಹೊರಟೋಗ್ತಾರೆ. ಆ 20 ದಿನ 10 ದಿನ ಏನು ಟೈಮ್ ಗ್ಯಾಪ್ ಇರುತ್ತೆ, ಸಾವಿಗೂ ಅವರಿಗೂ ಮಧ್ಯ ಏನು ದಿನಗಳಿರುತ್ತೆ, ಈ ಗ್ಯಾಪಲ್ಲಿ ಕೂತ್ಕೊಂಡು ಒಂದು ಪುಸ್ತಕವನ್ನು ಬರೀತಾರೆ. ಸಾಕಷ್ಟು ಜನ ಬರೆದಿದ್ದಾರೆ. ಲಾಸ್ಟ್ 20 days, ಲಾಸ್ಟ್ 10 days, ಲಾಸ್ಟ್ 15 days ಅಂತ ಅನ್ನುವಂಥ ಪುಸ್ತಕಗಳನ್ನು ಸಾಕಷ್ಟು ಜನ ಬರೆದಿದ್ದಾರೆ. ಯಾರು ಬರೆದಿರುವಂತಹದ್ದು ಗೊತ್ತಾ? ಯಾರು ಬರೆದಿರುವಂತಹದ್ದು? ಡಾಕ್ಟ್ರು ಕರೆಕ್ಟಾಗಿ ನೀನು 15 ದಿನದಲ್ಲಿ ಹೋಗ್ತೀಯಾ ಅಂತ ಹೇಳಿದಾರಲ್ವ, ಆ ವ್ಯಕ್ತಿ, ಆ ಮನುಷ್ಯರು ಬರೆದಿರುವಂತಹದ್ದು. ಇನ್ನು 10 ದಿನ ಆಯುಷ್ಕಾಲ ಇದೆ ಅಂದರೆ 10 ದಿನ ಅಂದರೆ ಕರೆಕ್ಟಾಗಿ 10 ದಿನಕ್ಕೆ ಹೋಗ್ತೀಯಾ ಅಂತಲ್ಲ, ಸುಮಾರು 10 ದಿನ ಬದುಕಬಹುದು ನೀನು, 15 ದಿನ ಬದುಕಬಹುದು ನೀನು, ಆಮೇಲೆ ಕ್ಲಾಟಿಂಗ್ ಶುರು ಆಗೋಗುತ್ತೆ, ಆಮೇಲೆ ಹೋಗ್ತೀಯಾ ಅಂತ ಹೇಳಿರ್ತಾರೆ ಅಂತ ಅಂದ್ಕೊಳ್ಳಿ. ಆ ಮನುಷ್ಯ ಕೂತ್ಕೊಂಡು ಒಂದು ಬುಕ್ ಬರೀತಾನೆ. ಆ ಬುಕ್ಕನ್ನು ಯಾವಾಗಲಾದರೂ ಚಾನ್ಸ್ ಸಿಕ್ಕಿದ್ರೆ ಒಂದ್ಸರಿ ನೋಡ್ತೀರಾ? ಓದ್ಲಿಕ್ಕೆ ಬರುವಂಥವ್ರು ದಯವಿಟ್ಟು ಓದ್ಲಿಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಯಾರು ಬರೆದಿರುವಂಥ ಪುಸ್ತಕ ಅದು? ತನ್ನ ಸಾವು ತುಂಬ ಹತ್ತಿರ ಇದೆ ಅಂತ ಹೇಳಿ ಗೊತ್ತಾಗಿರುವಂತಹ ವ್ಯಕ್ತಿ ಬರೆದಿರುವಂಥ ಪುಸ್ತಕ. ಅಂದರೆ 10 ದಿನದಲ್ಲಿ ನಾನು ಸತ್ತೋಗ್ತೀನಿ ಅಂದರೆ ನನ್ನ ಆಲೋಚನೆಗಳು ಹೇಗಿರುತ್ತೆ ಅಂತ ಹೇಳಿ ಸಂಪೂರ್ಣವಾಗಿ ಆ ಮನುಷ್ಯರು ಸ್ಪಷ್ಟವಾಗಿ ಬರೆದಿದ್ದಾರೆ ಅದರಲ್ಲಿ. ತುಂಬ ದೊಡ್ಡ ವ್ಯಕ್ತಿ, ತುಂಬ ದೊಡ್ಡ ಶ್ರೀಮಂತ, ಒಂದು ದೊಡ್ಡ ಕಂಪನಿಯ ಮಾಲೀಕ ಈ ಸಿಚುವೇಶನ್ಗೆ ಬರ್ತಾರೆ. ಏನು, 20 ಡೇಸಲ್ಲಿ ಹೊರಟೋಗ್ತೀಯಾ ಅಂತಾರೆ. ಕೊನೆಯಲ್ಲಿ ಕುತ್ಕೊಂಡು ಒಂದು ಬುಕ್ ಬರೀತಾರೆ. ಆ ಬುಕ್ಕಲ್ಲಿ ಏನೇನೆಲ್ಲ ಬರೆದಿದ್ದಾರೆ ಗೊತ್ತಾ? ನನಗಿವಾಗ ಕುತ್ಕೊಂಡಿರುವಂತಹ ಕಡೆಯೆಲ್ಲ ಕಣ್ಣಲ್ಲಿ ನೀರು ಬರ್ತಿದೆ. ಇಷ್ಟಕ್ಕೂ ಆ ವ್ಯಕ್ತಿ ನನ್ನ ಬಿಸ್ನೆಸ್ಸನ್ನು ಹೆಚ್ಚಾಗಿ ಬೆಳೆಸಬೇಕು, ನನ್ನ ಕಂಪನಿಯನ್ನು ಇನ್ನೂ ದೊಡ್ಡ ಕಂಪನಿ ಮಾಡಬೇಕು, ಪಕ್ಕದಲ್ಲಿರುವಂಥ ಎಲ್ಲ ಕಂಪನಿಯನ್ನು ಸೋಲಿಸುವಷ್ಟು ದೊಡ್ಡ ಎತ್ತರಕ್ಕೆ ನನ್ನ ಕಂಪನಿಯನ್ನು ಬೆಳೆಸಬೇಕು ಅಂತ ಹೇಳಿ ಅನ್ನುವಂತಹ ಡ್ರೀಮನ್ನು ಇಟ್ಕೊಂಡಂತಹ ವ್ಯಕ್ತಿ. ಆ ವ್ಯಕ್ತಿ ಏನಂತ ಬರೀತಾನ ಬುಕ್ಕಲ್ಲಿ ಬರಿಬೇಕಾದ್ರೆ, ನಾನು ಹೊರಟೋಗ್ತೀನಿ ಅಂತ ಗೊತ್ತಿದ್ದಿದ್ರೆ, ನಾನು ಹೊರಟೋಗ್ತೀನಿ ಅಂತ ಹೇಳಿ ಗೊತ್ತಿದ್ದಿದ್ರೆ ನಾನು ಯಾವತ್ತೂ ಈ ಥರ ಜೀವನ ಮಾಡ್ತಿರಲಿಲ್ಲ. ನಾನು ಹಿಂದೆ ಜೀವನ ಮಾಡೋದ್ನಲ್ವ, ಆ ಕಂಪನಿಗಿಂತ ದೊಡ್ಡ ಕಂಪನಿ ಕಟ್ಟಬೇಕು, ಈ ಕಂಪನಿಗಿಂತ ದೊಡ್ಡ ಕಂಪನಿ ಕಟ್ಟಬೇಕು, ಮಾರ್ಕೆಟ್ ಶೇರಲ್ಲಿ ನನ್ನ ಕಂಪನಿದೆ ಹೈಯೆಸ್ಟ್ ಇರಬೇಕು, ಈ ಥರ ನಾನು ಜೀವನ ಮಾಡ್ತಾ ಇರಲಿಲ್ಲ. ಇವಾಗ ಅನ್ನಿಸ್ತಿದೆ ನನಗೆ, ನಾನು ಏನಕ್ಕೋಸ್ಕರ ಈ ಥರ ಜೀವನ ಮಾಡಿದೆ ಅನ್ನಿಸ್ತಿದೆ. ಸತ್ಯ ಹೊರಗಡೆ ಬರುವಂಥ ಸಮಯ ಪ್ರಿಯರೇ ಅದು. 20 ದಿನದಲ್ಲಿ ನೀನು ಹೋಗ್ತೀಯಾ ಅಂತ ಡಾಕ್ಟ್ರ್ ಯಾರಿಗಾದ್ರೂ ಹೇಳಿದ್ರೆ ನಿಜವಾಗ್ಲೂ ಸತ್ಯ ಹೊರಗಡೆ ಬರುವಂಥ ಸಮಯ ಅದು. ಏನೇನೆಲ್ಲ ಹೇಳಿದ್ದಾನೆ, ನಾನು ಈ ಥರ ಜೀವನ ಮಾಡ್ತಿರಲಿಲ್ಲ, ನಾನು ಎಷ್ಟೋ ಜನರನ್ನು ನೋಯಿಸಿದ್ದೀನಿ, ಎಷ್ಟೋ ಜನರನ್ನು ಬಾಧೆಪಡಿಸಿದ್ದೀನಿ, ಮುಖ್ಯವಾಗಿ ನನ್ನ ಪತ್ನಿ, ಆತನ ಪತ್ನಿಗೂ ಈತನಿಗೂ ಡಿವೋರ್ಸ್ ಆಗೋಗಿತ್ತು, ಸಾಕಷ್ಟು ದಿನದಿಂದ ದೂರ ಆಯಿತು. ಈ ಕೊನೆ 20 ದಿನದಲ್ಲಿ ಯಾರು ನೆನಪು ಬಂದರು ಹೇಳಿ? ಯಾರು ನೆನಪು ಬಂದರು? ತನ್ನ ಪತ್ನಿ, ಹೆಂಡತಿ. ನನ್ನ ಹೆಂಡತಿಯ ಮನಸ್ಸನ್ನು ಸಾಕಷ್ಟು ನೋಯಿಸಿದ್ದೀನಿ, ಬೈದಿದ್ದೀನಿ, ಕೈ ಮಾಡಿದ್ದೀನಿ ಆಕೆಯ ಮೇಲೆ. ನನಗೀಗದು ತಪ್ಪು ಅನ್ನಿಸ್ತಿದೆ. ಒಂದು ವೇಳೆ ನನಗೆ ಈ ಥರ ಆಗ್ತೀನಿ ಅಂತ ಗೊತ್ತಿದ್ದರೆ ನಾನು ಏನಕ್ಕೋಸ್ಕರ ಜಗಳ ಮಾಡ್ತಿದ್ದೆ ನಮ್ಮ ಮನೇಲಿ ಹೇಳಿ ಅಂತ ಹೇಳಿ ಬರೆದಿದ್ದೆ ನಾ ಪುಸ್ತಕದಲ್ಲಿ. ನಿಜ ಅಲ್ವಾ?
ದೇವರು ಹೇಳ್ಕೊಟ್ಟಿರೋ ಹಾಗೆ ನಮ್ಮ ಮರಣದ ಸಂದರ್ಭವನ್ನು ನಾವು ಹೊರಟೋಗ್ತೀವಿ. ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಯಾವಾಗ ಬೇಕಾದರೂ ಹೋಗ್ಬೋದು. 1 ದಿನ ಬದುಕಿರ್ತೀವೋ ಗೊತ್ತಿಲ್ಲ, 2 ದಿನ ಬದುಕಿರ್ತೀವೋ ಗೊತ್ತಿಲ್ಲ, 1 ವಾರ ಇರ್ತೀವೋ ಗೊತ್ತಿಲ್ಲ, 1 ತಿಂಗಳು ಇರ್ತೀವೋ ಗೊತ್ತಿಲ್ಲ. ಈ ಭಾವನೆಯಿಂದ ನಾವು ಜೀವನ ಮಾಡಿದಾಗ ಒಬ್ಬರು ಇನ್ನೊಬ್ಬರ ಜೊತೆ ಜಗಳ ಮಾಡ್ತಾರೆ. ನಿಮ್ಮ ಮನೇಲಿ ಯಾರಾದರೂ ಆ ಥರ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಅಂದ್ಕೊಳ್ಳಿ. 20 ಡೇಸ್ ಟೈಮ್ ಕೊಟ್ಟು ಮನೆಗೆ ಕಳಿಸಿದ್ದಾರೆ ಅಂತ ಅಂದ್ಕೊಳ್ಳಿ. ನಿಮ್ಮ ಅಣ್ಣನೋ ತಮ್ಮನೋ ಅಥವಾ ನಿಮ್ಮ ತಾಯಿನೋ ಅಂತ ಅಂದ್ಕೊಳ್ಳಿ. ಅವ್ರ ಜೊತೆ ಕಿತ್ತಾಡ್ತೀರಾ ನೀವು? ಅವ್ರು 20 ದಿನದಲ್ಲಿ ಹೊರಟೋಗ್ತಾರೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಅವ್ರನ್ನ ಹೇಗೆ ನೋಡ್ಕೋತೀರಾ ನೀವು ಹೇಳಿ ಒಂದು ಸಾರಿ? ಹೇಗೆ ನೋಡ್ಕೋತೀರಾ ಅವರನ್ನು? ಏನಾದರೂ ಬೈತೀರಾ? ಏನಾದರೂ ಅಂತೀರಾ? ಕಿರ್ಚಾಡ್ತೀರಾ? ಕೂಗಾಡ್ತೀರಾ? ಇಲ್ಲ ಅಲ್ವಾ? ಅದನ್ನೇ ಅಲ್ವಾ ದೇವರು ಹೇಳಿರುವಂತಹದ್ದು. ಡಾಕ್ಟ್ರ್ 20 ಡೇಸಲ್ಲಿ ಹೊರಟೋಗ್ತಾರೆ ನಿಮ್ಮ ತಾಯಿ ಅಂತ ಹೇಳಿದ್ರೆ ನೀಟಾಗಿ ನೋಡ್ಕೋತೀರಾ. ದೇವರು ಅದನ್ನೇ ಅಲ್ವಾ ಹೇಳಿರುವಂತಹದ್ದು. ಆದರೆ ದೇವರು ಹೇಳಿರೋದು ಸ್ವಲ್ಪ ಡಿಫ್ರೆನ್ಸ್ ಇದೆ. ನೀನು ಹೋಗ್ತೀಯೋ ನಿಮ್ಮ ತಾಯಿ ಹೋಗ್ತಾರೋ ಗೊತ್ತಿಲ್ಲ ಬೇಗ, ಆದರೆ ಎಲ್ಲರೂ ಸಹ ಅತಿ ಬೇಗನೆ ಯಾವಾಗ ಗೊತ್ತಿಲ್ಲೋ ಆವಾಗ ಹೊರಟೋಗ್ತೀರಾ. ಅದನ್ನೇ ಅಲ್ವಾ ದೇವರು ಹೇಳಿರುವಂತಹದ್ದು. ಬಟ್ ಯಾಕೆ ದೇವರ ಮಾತನ್ನು ಸೀರಿಯಸ್ ಆಗಿ ತಗೋತಿಲ್ಲ ನಾವು? ನಿಮ್ಮ ಮರಣದ ಆ ಸಂದರ್ಭವನ್ನು ನೆನ್ಪಿಟ್ಕೊಂಡು ಜೀವನ ಮಾಡಿ ಅನ್ನೋದಕ್ಕೆ ಅರ್ಥ ಇದು. ನೀವೀಗ ನೋಡ್ತಿದ್ದೀರಲ್ವಾ, ಅರ್ಥ ಇದು. ಅವಾಗ ಗಂಡ ಹೆಂಡತಿಯ ಜೊತೆ ಜಗಳ ಮಾಡ್ತಾನ? ಹೆಂಡತಿ ಗಂಡನ ಜೊತೆ ಜಗಳ ಆಡ್ತಾಳ? ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ಒಬ್ಬರು ಇನ್ನೊಬ್ಬರನ್ನ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾರೆ, ಹೌದಾ? ಒಬ್ಬರು ಇನ್ನೊಬ್ಬರನ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಹೌದಾ? ಕಿತ್ತಾಟಗಳಿಲ್ಲ. ನಿಮ್ಮ ಫ್ರೆಂಡ್ ಹೊರಟೋಗ್ತಾನೆ ಅಂತ ಅಂದ್ಕೊಳ್ಳಿ. ನಿಮಗೆ ಯಾರೋ ಸ್ನೇಹಿತ ಇದ್ದಾರೆ, ಅವ್ರು ಹೊರಟೋಗ್ತಾರೆ, ಅವ್ರು ಕ್ಯಾನ್ಸರು ಏನೋ ಬಂದಿದೆ ಅಂತ ಅಂದ್ಕೊಳ್ಳಿ. 1 ತಿಂಗಳಲ್ಲಿ ಹೊರಟೋಗ್ತಾರೆ ಅಂತ ಅಂದ್ಕೊಳ್ಳಿ. ಜಗಳ ಮಾಡ್ತೀರಾ? ಹೊಟ್ಟೆ ಕಿಚ್ಚಿಟ್ಕೊಳ್ತೀರಾ? ಅವ್ರ ಮೇಲೆ ಕೆಟ್ಟದಾಗಿ ಮಾತಾಡ್ತೀರಾ? ಇಲ್ಲ ಅಲ್ವಾ? ಅವ್ರು ಕೆಟ್ಟದ್ದೇ ಮಾಡಿದ್ರು ಜೀವನ ಪೂರ್ತಿ, ಕೊನೆಗೆ 1 ತಿಂಗಳಲ್ಲಿ ಅವ್ರು ಹೊರಟೋಗ್ತಾರೆ ಅಂದರೆ ಏನು ಮಾತಾಡ್ತೀರಾ ಅವ್ರ ಬಗ್ಗೆ? ಒಳ್ಳೆ ಮನುಷ್ಯ ಬ್ರದರ್, ತುಂಬ ಒಳ್ಳೆ ಮನುಷ್ಯ ಬ್ರದರ್. ಇಷ್ಟು ದಿನ ಮಾತಾಡಿಲ್ಲ ಒಳ್ಳೆ ಮನುಷ್ಯ ಅಂತ. ನಾವು ಒಳ್ಳೆ ಮನುಷ್ಯ ಅಂತ ಮಾತಾಡಲಿಕ್ಕೆ ದೇವರು ಆತನಿಗೆ ಒಂದು ತಿಂಗಳಲ್ಲಿ ಮರಣವನ್ನು ತೊಗೊಂಬರ್ಬೇಕಿತ್ತ? ಅದನ್ನು ಮುಂಚೆನೇ ಮಾಡ್ಬೋದಿತ್ತಲ್ಲ. ಶತ್ರುವಾಗಿದ್ರೂ ಸಹ ನಮಗೆಷ್ಟೇ ದ್ವೇಷ ಇದ್ದರೂ ಸಹ ಈ ವ್ಯಕ್ತಿ 1 ತಿಂಗಳಲ್ಲಿ ಹೊರಟೋಗ್ತಾನೆ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂದಿದ ತಕ್ಷಣ ನಾವೇನು ಮಾಡ್ತೀವಿ? ಹಿಂದೆ ಒಂದು ಕಾಲದಲ್ಲಿ ಹೇಳಿರ್ತೀವಿ, ನಿನ್ನ ಮುಖ ನೋಡೋದಿಲ್ಲ ಅಂತ ಹೇಳಿ, ಹೌದಾ? ಶತ್ರುವಾಗಿದ್ದರೂ ಸಹ 1-2 ತಿಂಗಳಲ್ಲಿ ಹೊರಟೋಗ್ತಾನೆ ಈ ವ್ಯಕ್ತಿ ಅಂತ ಹೇಳಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಏನು ಮಾಡ್ತೀವಿ? ಹೋಗಲ್ವಾ ನೋಡಲಿಕ್ಕೆ? ಹೋಗಲ್ವಾ? 1 ತಿಂಗಳಲ್ಲಿ ಆ ವ್ಯಕ್ತಿ ಹೋಗ್ತಾನಂದ್ರೆ ಹೋಗಲ್ವಾ? ಹೋಗ್ತೀರಾ? ಆವಾಗ ಬೊಕ್ಕೆಯನ್ನು ತೊಗೊಂಡೋಗಿ ಕೊಡುವಂತಹದ್ರ ಬದಲು, ಆವಾಗ ಹೋಗಿ ಕಣ್ಣೀರು ಹಾಕುವಂತಹದ್ರ ಬದಲು, ಇವಾಗಲಿಂದನೇ ಹಂಗಿರ್ಬೋದಲ್ವಾ? ನಾನು ಯಾವಾಗ ಹೋಗ್ತೀನೋ ಗೊತ್ತಿಲ್ಲ, ಒಬ್ಬರ ಜೊತೆ ನನ್ನ ಜೀವನದಲ್ಲಿ ಜಗಳ ಮಾಡಲ್ಲ. ಬೇಕಿದ್ರೆ ನಾನು ಯಾವಾಗ ಹೋಗ್ತೀನೋ ಗೊತ್ತಿಲ್ಲ, ಆ ವ್ಯಕ್ತಿ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ. ಈ ಫೀಲಿಂಗ್ ಏನಕ್ಕೆ? ಕೊನೆಯದಾಗಿ ಹೊರಟೋಗ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಬರುವಂತಹದ್ದು, ಅಥವಾ ಉಸಿರೋದ ನಂತರ ಬರುವಂತಹದ್ದು, ಕಣ್ಣೀರು ಹಾಕುವಂತಹದ್ದು, ಗೋಳಾಡುವಂತಹದ್ದು, ಎದ್ದೇಳು ಬಾ ನಾನು ಬಂದಿದ್ದೀನಿ ನೋಡು ಕಣ್ಬಿಡು ಅನ್ನುವಂತಹದ್ದು. ಇದೆಲ್ಲ ಏನಕ್ಕೆ? ದೇವರು ಹೇಳ್ಕೊಟ್ಟಿರೋ ಹಾಗೆ ನಮ್ಮ ಮರಣ ಹತ್ತಿರ ಇದೆ ಅಂದ್ಕೊಂಡು ನಿಜವಾಗ್ಲೂ ಜೀವನ ಮಾಡಿದ್ರೆ ಇದೆಲ್ಲ ಆಟೋಮ್ಯಾಟಿಕ್ಕಾಗಿ ನೆರವೇರ್ಬಿಡುತ್ತಲ್ವ, ಹೌದಾ? ಯಾರ ಮೇಲಾದರೂ ಗೆಲ್ಲಬೇಕು ಅನ್ನುವಂಥ ಆಸಕ್ತಿ ಇರುತ್ತೆ ನಮಗೆ. ನಾವು ಹೊರಟೋಗ್ತಿದ್ದೀವಿ ಅಂತ ಅಂದ್ಕೊಳ್ಳಿ 20 ಡೇಸಲ್ಲಿ. ಯಾರ ಮೇಲಾದರೂ ಗೆಲ್ಲಬೇಕು ಅನ್ನುವಂತಹ ಅಭ್ಯಾಸ, ಆಸಕ್ತಿ ಏನಾದರೂ ಇರುತ್ತಾ ನಮಗೆ? ಇರುತ್ತಾ? ನಾನು ಈ ವ್ಯಕ್ತಿಯನ್ನು ಗೆಲ್ಲಬೇಕು ಇರುತ್ತಾ? ಆ ವ್ಯಕ್ತಿನೇ ಗೆಲ್ಲಿ. ಅಣ್ಣ ತಮ್ಮಂದಿರ ಮಧ್ಯ ಆಸ್ತಿ ಗಲಾಟೆಗಳು. ತಂದೆ ದೊಡ್ಡ ಮಗನಿಗೆ ಹೆಚ್ಚು ಆಸ್ತಿ ಕೊಟ್ಟರು ಅಂತ ಹೇಳಿ ಕೊಲೆ ಮಾಡಿತು. ನೀವು ನೋಡ್ತಿದ್ದೀರಾ ನ್ಯೂಸ್ಗಳಲ್ಲಿ? ಮಗಳಿಗೆ ಆಸ್ತಿ ಸ್ವಲ್ಪ ಕೊಟ್ಟರು ಅಂತ ಹೇಳಿ ಮಗ ಕೊಲೆ ಮಾಡಿದ್ದು ತಂದೆ ತಾಯಿಯನ್ನು. ಇದೆಲ್ಲ ಇರುತ್ತಾ? ಹೇಗಿರ್ತೀವಿ ನಾವಿನ್ನು 20 ಡೇಸಲ್ಲಿ ಹೋಗ್ತಿದ್ದೀವಿ ಅನ್ನೋ ಹಂಗೆ ಜೀವನ ಮಾಡಿದ್ರೆ ನಾವು ಹೇಗಿರುತ್ತೆ ನಮ್ಮ ಜೀವನ? ನೀವು ಹೇಳಿ. ತಂದೆ ಅವನಿಗೆ ನೀನು ಆಸ್ತಿ ಕೊಟ್ಟಿದ್ಯಲ್ಲ, ಇನ್ನೂ ಸ್ವಲ್ಪ ಅವನಿಗೆ ಹೆಚ್ಚಾಗಿ ಕೊಡು, ನನಗೆ ಬೇಡ, ನನಗೇನಕ್ಕೆ, ನಾನು ಹೊರಟೋಗ್ತಿದ್ದೀನಲ್ವ, ಇನ್ನೊಂದು 20 ಡೇಸಲ್ಲಿ ನಾನು ಹೊರಟೋಗ್ತೀನಲ್ವ, ಆತನಿಗೆ ಹೆಚ್ಚಾದ ಆಸ್ತಿಯನ್ನು ಕೊಡು, ನನಗೆ ಎಷ್ಟು ನನಗೆ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಕೊಟ್ಟಿರೋದೆಲ್ಲ ತೆಗೆದು ಅವನಿಗೆ ಕೊಡು, ಅವನು ಚೆನ್ನಾಗಿರಲಿ ಅಂತೀವ? ಯಾವಾಗ ಹೊರಟೋಗ್ತೀವಿ ಅಂತ ಅಂದ್ಕೊಂಡಾಗ. ಇರ್ತೀವಿ ಅಂತ ಅಂದ್ಕೊಂಡ್ರೆ ಈ ಥರ ತಂದೆ ತಾಯಿಯನ್ನು ಕೊಲ್ಲುವಂತಹ ಪರಿಸ್ಥಿತಿಗೆ ಬರ್ತೀವಿ. ಸಮಾಜ ಏನಕ್ಕೋಸ್ಕರ ದೇವರು ಅಂದ್ಕೊಂಡಿರುವಂತೆ ಜೀವನ ಮಾಡ್ತಿಲ್ಲ ಅಂದರೆ ಇದೊಂದೇ ಕಾರಣಕ್ಕೆ. ಮರಣ ಅನ್ನುವಂತಹದ್ದು ಅವರ ತಲೆಗಳಲ್ಲಿ ಇಲ್ಲ. ಯಾವಾಗ ಬೇಕಾದರೂ ಹೋಗ್ಬೋದು, ನಾನು ಇನ್ನೊಂದು 20 ದಿನದಲ್ಲಿ ಹೊರಟೋಗ್ತೀನಿ, 10 ದಿನದಲ್ಲಿ ಹೊರಟೋಗ್ತೀನಿ ಅನ್ನುವಂತಹದ್ದು ನಮ್ಮ ತಲೆಯಲ್ಲಿದ್ದರೆ ನಮ್ಮ ನಾವು ಜೀವನ ಮಾಡುವಂತಹ ರೀತಿಯೇ ಬೇರೆ ಪ್ರಿಯರೇ. ಹೊರಟೋಗ್ತೀಯಾ ಅಂತ ಡಾಕ್ಟ್ರು ಹೇಳಿದ್ಮೇಲೆ ಶುರುವಾಗುತ್ತೆ ದಾನ ಧರ್ಮಗಳು,
ಹೌದಾ? ಇರುವಂಥ ಆಸ್ತಿಯನ್ನೆಲ್ಲ ಒಂದೊಂದಾಗಿ ಕೊಡುವಂತಹದ್ದು, ಹಂಚುವಂತಹದ್ದು ಅವಾಗ ಶುರು ಆಗುತ್ತೆ. ಯಾಕೆ? ಒಂದು ತಿಂಗಳಲ್ಲಿ ಹೊರಟೋಗ್ತೀಯಾ ಅಂತ ಡಾಕ್ಟ್ರು ಹೇಳಿದ ಮೇಲೆ ಶುರು ಮಾಡಬೇಕಾ ದಾನ ಧರ್ಮವನ್ನು? ಇರುವಂತಹದನ್ನು ದಾನ ಧರ್ಮ ಮಾಡುವಂತಹದ್ದು ಒಂದು ತಿಂಗಳಲ್ಲಿ ನೀನು ಹೊರಟೋಗ್ತೀಯಾ ಅಂತ ಹೇಳಿದ ಮೇಲೆ ಶುರು ಆಗಬೇಕಾ? ಅದಕ್ಕೆ ಮುಂಚೆನೇ ಶುರು ಮಾಡ್ಬೋದಿತ್ತಲ್ವ? ದೇವ್ರು ಏನು ಹೇಳ್ಕೊಟ್ಟಿದ್ದಾರೆ? ನೀನು ಯಾವಾಗ ಹೋಗ್ತೀಯೋ ಗೊತ್ತಿಲ್ಲ ಮಗನೇ, ನೀನು ಉಸಿರು ಇದ್ದಂಗೆ. ನೀನು ಯಾವಾಗ ಹೋಗ್ತೀಯೋ ಗೊತ್ತಿಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಂಡು ಜೀವನ ಮಾಡಿದ್ರೆ ಯಾವಾಗಲಿಂದನೂ ನಾವು ದಾನ ಧರ್ಮ ಮಾಡ್ಕೊಂಡು ಬರ್ತಾ ಇದ್ವಿತ್ತಲ್ವ ತಾನೇ? ಅಲ್ವಾ? ನಮ್ಮ ಹತ್ರ ಇರುವಂತಹದ್ರಲ್ಲಿ ಸ್ವಲ್ಪವನ್ನು ಯಾವಾಗಲಿಂದಲೂ ದಾನ ಧರ್ಮ ಮಾಡ್ಕೊಂಡು ಬರ್ತಾ ಇದ್ವಿ. ನಾನು ಹೊರಟೋಗ್ತೀನಿ ಅನ್ನುವಂತಹ ಮನಸ್ಥಿತಿ ನಮ್ಮ ತಲೆಯಲ್ಲಿದ್ದರೆ, ಆದರೆ ನಮ್ಮ ಮನಸ್ಥಿತಿನೆಲ್ಲ ತುಂಬಿಕೊಂಡಿರುವಂತಹದ್ದೇನು? ಇರ್ತೀವಿ 50 ವರ್ಷ ಇರ್ತೀವಿ. 50 ವರ್ಷ ಆಗಿರುವಂತಹ ಮನುಷ್ಯನಿಗೂ 55, 60 ವರ್ಷ ಆಗಿರುವಂತಹ ಮನುಷ್ಯನಿಗೂ ಸಹ ಇನ್ನೂ ವಯಸ್ಸಾಗಿದೆ ಅಂತ ಅನ್ಸೋದೇ ಇಲ್ಲ. ಹೌದಾ? 60 ವರ್ಷ ಆದರೂ ವಯಸ್ಸಾಗಿದೆ ಅಂತ ಅನ್ನಿಸ್ತಿಲ್ವಾ? ಯಾವತ್ತಾದರೂ ನಮ್ಮ ಮಧ್ಯಾಹ್ನವೂ ಇರ್ತಾರೆ 45 ವರ್ಷ, 50 ವರ್ಷ, 55 ವರ್ಷ ಆಗಿರುವಂಥವ್ರು ಸಾಕಷ್ಟು ಜನ ಇರ್ತಾರೆ. ಯಾವತ್ತಾದರೂ ನಾನು ಇನ್ನು 5 ವರ್ಷ ಬದುಕುವಂತಹದ್ದು ಅಂತ ಹೇಳಿ ಅಂದ್ಕೊಂಡಿದ್ದೀವ? 55 ವಯಸ್ಸಾಗಿದೆ ಅಂತ ಅಂದ್ಕೊಳ್ಳಿ ಒಬ್ಬ ಮನುಷ್ಯನಿಗೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಗಿನ ಪ್ರಸ್ತುತ ಜನ್ರೇಷನಲ್ಲಿ ಎಷ್ಟು? ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕಬಹುದು? 60. ಆವ್ರೇಜ್ ಆಗಿ 60 ವರ್ಷ ಬದುಕಬಹುದು. ಓಕೆ, 55 ವರ್ಷ ಆಗಿದೆ ಅಂತ ಅಂದ್ಕೊಳ್ಳಿ ಒಬ್ಬ ಮನುಷ್ಯನಿಗೆ, ಅಥವಾ 57 ಆಗಿದೆ ಅಂತ ಅಂದ್ಕೊಳ್ಳಿ. ನಾನು ಇನ್ನು 3 ವರ್ಷ ಜೀವನ ಮಾಡೋದು ಅಂದ್ಕೊಂಡಿರ್ತಾನೆ ಯಾವಾಗಲೂ ಆದರೂ ವ್ಯಕ್ತಿ? ಅಂದ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾನೆ ನೀವು ಯೋಚನೆ ಮಾಡಿ ನೋಡಿ. ಅಂದ್ಕೊಂಡಿದ್ರೆ ಸತ್ಯವೇದವನ್ನು ಬಿಡೋದಿಲ್ಲ, ಪಕ್ಕಕ್ಕೆ ಇಡೋದಿಲ್ಲ ಸತ್ಯವೇದವನ್ನು. ಯಾವಾಗಲೂ ಸತ್ಯವೇದನೆ, ಯಾವಾಗಲೂ ದೇವರ ಮಾತುಗಳೇ, ಯಾವಾಗಲೂ ಪ್ರಾರ್ಥನೆಗಳೇ. ಸಭೆಯಲ್ಲೇ ಬಂದು ಇದ್ಬಿಡ್ತಾನೆ ಆ ವ್ಯಕ್ತಿ. ಸಭೆಯಲ್ಲೇ ಬಂದು ಇಲ್ಲೇ ಇದ್ಬಿಡ್ತೀನಿ, ನಾನು ಕೀ ಕೊಟ್ಬಿಡಿ, ನಾನು ಇಲ್ಲೇ ಇದ್ಬಿಡ್ತೀನಿ, ಕ್ಲೀನ್ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ದೇವ್ರ ವಾಕ್ಯ ಕೇಳ್ಕೊಂಡು ಅಂದ್ಬಿಡ್ತಾನೆ ಆ ವ್ಯಕ್ತಿ. ಆದರೆ ಯಾವಾಗಲೂ ಸಹ ನಾವು ಆ ಥರ ಜೀವನ ಮಾಡ್ತಿಲ್ಲ. ಮರಣವನ್ನು ನೆನ್ಪಿಟ್ಕೊಂಡು ಸ್ಮರಿಸ್ಕೊಂಡು ದೇವರು ಹೇಳಿರುವಂತಹ ರೀತಿ ನೆನ್ಪಿಟ್ಕೊಂಡು ಜೀವನ ಮಾಡ್ತಿಲ್ಲ. ನೆನ್ಪಿಟ್ಕೊಂಡಂತಹ ದಿನ ಹಂಗೆ ಜೀವನ ಮಾಡ್ತೇವೆ. ನಾನು ಇಷ್ಟೊತ್ತು ಹೇಳಿದ್ನಲ್ವ, ಈ ಘಟನೆಗಳೆಲ್ಲ ಲಾಸ್ಟ್ 20 days ಅನ್ನುವಂತಹ ಬುಕ್ ಬರ್ತಿದ್ದಾರೆ ಆ ವ್ಯಕ್ತಿ ಅಂತ ಹೇಳಿದ್ನಲ್ವ. ಒಬ್ಬ ಮನುಷ್ಯನ ಕೊನೆ 20 ದಿನಗಳಿದ್ದರೆ ಅದು ಹೇಗಿರುತ್ತೆ ಅದರಲ್ಲಿ ಇದೆಲ್ಲ ಬರ್ತಿದ್ದಾನೆ. ಇನ್ನೂ ಸಾಕಷ್ಟು ವಿಚಾರಗಳನ್ನು ಬರ್ತಿದ್ದಾನೆ. ಆ ಬುಕ್ಕನ್ನು ನೀವು ಓದಿದ್ರೆ ಪ್ರತಿಯೊಬ್ಬೊಬ್ಬರು ಕಣ್ಣಲ್ಲಿ ನೀರು ಹಾಕ್ತೀರ. ಹಿಂಗಿರುತ್ತಾ ಜೀವನ? ಉಸಿರು ಹೋಗಬೇಕಾದ್ರೆ ಈ ರೀತಿ ಇರುತ್ತೆ ಆಲೋಚನೆಗಳು ಅಂತ ಹೇಳಿ. ಹೌದಾ? ಈಗ ಅಲೆಕ್ಸಾಂಡರ್ನ ಬಗ್ಗೆ ಆಗಲೇ ಮಾತಾಡ್ಲಿಕ್ಕೆ ಶುರು ಮಾಡಿದ್ವಲ್ವ. ಅಲೆಕ್ಸಾಂಡರ್ ದ ಗ್ರೇಟ್ ಇಡೀ ಪ್ರಪಂಚವನ್ನು ಗೆದ್ದಂತಹ ವ್ಯಕ್ತಿ ಅಲ್ವಾ? ಈ ವ್ಯಕ್ತಿಗೂ ಗೊತ್ತಾಗೋಗುತ್ತೆ ನಾನು ಹೊರಟೋಗ್ತೀನಿ ಅಂತ. ಯಾವುದೋ ವೈರಸ್ ಅಟ್ಯಾಕ್ ಆಗುತ್ತೆ ಚಿಕ್ಕದಾಗಿ, ಸೊಳ್ಳೆ ಕಚ್ಚಿನೋ ಯಾವುದೋ ಇನ್ಸೆಕ್ಟ್ ಕಚ್ಚಿ. ಆ ವೈರಸ್ ಅಟ್ಯಾಕ್ ಆದ ನಂತರ ಡಾಕ್ಟ್ರು ನೀನು ಹೊರಟೋಗ್ತೀಯಾ ಅಂತ ಹೇಳಿದಾಗ ಈ ವ್ಯಕ್ತಿಗೆ ಹೇಗಾಗಿರಬೇಕು ಒಂದ್ಸರಿ ಯೋಚನೆ ಮಾಡಿ ನೋಡಿ. ಈ ವ್ಯಕ್ತಿಗೆ ಹೇಗಾಗಿರಬೇಕು? ಪ್ರಪಂಚವನ್ನು ಜಯಿಸಬೇಕು ಅಂದರೆ ಆವಾಗ ಹುಷಾರಿಲ್ಲದೆ ಆಗುವುದಕ್ಕಿಂತ ಮುಂಚೆ ಈ ವ್ಯಕ್ತಿಗಿದ್ದಂತಹ ಮನಸ್ಥಿತಿ ಏನು? ಹೇಗಿರುತ್ತೆ? ನಾನು ಎಷ್ಟೊಂದು ವರ್ಷ ಬದುಕ್ತೀನಿ, ಇನ್ನೂ ಸಹ 100 ವರ್ಷ ಬದುಕ್ಬೋದು, 120 ವರ್ಷ ಬದುಕ್ಬೋದು ಅಂತ ಅಂದ್ಕೊಂಡಿರ್ತಾನೆ ಇಲ್ವಾ ಈ ವ್ಯಕ್ತಿ ಚೆನ್ನಾಗಿರ್ಬೇಕಾದ್ರೆ? ಹಂಗೆ ಅಂದ್ಕೊಂಡಿರೋದಕ್ಕೆ ಅಲ್ವಾ ಇಷ್ಟೊಂದು ಯುದ್ಧ ಮಾಡಿ ಅಲ್ಲಿ ಪಕ್ಕದಲ್ಲಿರುವಂಥ ಸಾಮ್ರಾಜ್ಯ, ಇಲ್ಲಿ ಪಕ್ಕದಲ್ಲಿರುವಂಥ ಸಾಮ್ರಾಜ್ಯ ಎಲ್ಲವನ್ನು ಆಕ್ರಮಣ ಮಾಡಬೇಕು ಅನ್ನುವಂಥ ಆಲೋಚನೆ ಬರುವಂತಹದ್ದು. ಹಂಗೆ ಅಂದ್ಕೊಂಡಿರ್ತಾನೆ. ಈಗ ಡಾಕ್ಟ್ರು ನೀನು ಹೊರಟೋಗ್ತೀಯಾ ಅಂತ ಅಲೆಕ್ಸಾಂಡರ್ಗೆ ಹೇಳಿದ್ಮೇಲೆ 3 wishes, 3 ಕೊನೆ ಬೇಡಿಕೆಗಳನ್ನು ಇಡ್ತಾನೆ. ತನ್ನ ಸಕಲ ರಾಜ್ಯಾಧಿಕಾರ ಮಂತ್ರಿವರ್ಗದವರು, ತನ್ನ ಸೇನಾಧಿಪತಿಗಳು, ತನ್ನ ವೈದ್ಯರು ಎಲ್ಲರನ್ನ ಕೂಡಿಸಿ ಅವ್ರ ಮುಂದೆ 3 ವಿಷ್ಗಳನ್ನು ಹೇಳ್ತಾನೆ. ನನ್ನ ಕೊನೆ ಬೇಡಿಕೆಗಳು ಇದು. ನಾನು ಮರಣದ ನಂತರ, ನಾನು ಸತ್ತ ನಂತರ ನೀವೆಲ್ಲರೂ ಸಹ ಇದನ್ನು ಏನು ಮಾಡಬೇಕು? ಈಡೇರಿಸಬೇಕು. ಆ 3 ಬೇಡಿಕೆಗಳಲ್ಲಿ ಮೊದಲನೇ ಬೇಡಿಕೆ ಏನು? ಆ 3 ಬೇಡಿಕೆಯಲ್ಲಿ ಮೊದಲನೇ ಬೇಡಿಕೆ ಏನು? ನಾನು ಸತ್ತ ನಂತರ ನನ್ನ ಕಾಫಿನನ್ನು ಯಾರು ಹೊರಬೇಕು ಗೊತ್ತಾ? ನನ್ನ ಕಾಫಿನನ್ನು, ನನ್ನ ಪೆಟ್ಟಿಗೆಯನ್ನು, ಶವದ ಪೆಟ್ಟಿಗೆಯನ್ನು ಯಾರು ಹೊರಬೇಕು? ಡಾಕ್ಟರ್ ಹೊರಬೇಕು. ನನ್ನ ಟ್ರೀಟ್ಮೆಂಟ್ ಕೊಟ್ರಲ್ವ ಆ ವೈದ್ಯನು ಹೊರಬೇಕು, ಆ ಫಿಸಿಷಿಯನ್ನೇ ಹೊರಬೇಕು ಅಂತ ಹೇಳ್ತಾನೆ. ಅದು ಮೊದಲನೇ ಬೇಡಿಕೆ. ಎರಡನೇ ಬೇಡಿಕೆ ಏನು? ನನ್ನ ಕಾಫಿನನ್ನು ತಗೊಂಡು ಸಮಾಧಿಗೆ, ಗ್ರೇವ್ಯಾರ್ಡ್ಗೆ ಹೋಗ್ತಾರಲ್ವ, ದಾರಿ ಇದೆಯಲ್ವ, ಆ ದಾರಿಯಲ್ಲಿ ಆ ಕಡೆ ಈ ಕಡೆ ಎಲ್ಲ ಏನು ಮಾಡಿರ್ಬೇಕು ನೀವು? ನನ್ನ ಜೀವಮಾನದುದ್ದಕ್ಕೂ ಸಹ ಎಷ್ಟು ಆಸ್ತಿ ಸಂಪಾದನೆ ಮಾಡ್ಕೊಂಡಿದ್ದೀನೋ ಅಷ್ಟು ಆಸ್ತಿಯನ್ನು ಆ ಕಡೆ ಈ ಕಡೆ ಸಂಗ್ರಹಿಸಿಟ್ಟಿರಬೇಕು.
ನಾನು ಎಷ್ಟು ಚಿನ್ನವನ್ನು ಸಂಪಾದನೆ ಮಾಡಿದ್ದೀನೋ ಅಷ್ಟು ಚಿನ್ನ ಒಂದು ಕಡೆ, ನಾನು ಎಷ್ಟು ಬೆಳ್ಳಿಯನ್ನು ಸಂಪಾದನೆ ಮಾಡಿದ್ದೀನೋ ಅಷ್ಟು ಬೆಳ್ಳಿ ಒಂದು ಕಡೆ, ನಾನು ಎಷ್ಟು ಜಾಗವನ್ನು ಸಂಪಾದನೆ ಮಾಡಿದ್ದೀನೋ ಅಷ್ಟು ಪತ್ರಗಳು ಒಂದು ಕಡೆ. ಈ ಥರ ನನ್ನ ಜೀವಮಾನದುದ್ದಕ್ಕೂ ಸಂಪಾದನೆ ಮಾಡಿಕೊಂಡಿರುವಂಥ ಆಸ್ತಿ, ಪತ್ರಗಳು, ದಾಖಲೆಗಳು, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳೆಲ್ಲವೂ ಸಹ ನನ್ನ ಶವದ ಪೆಟ್ಟಿಗೆ ತೊಗೊಂಡು ಹೋಗ್ತಿರಲ್ವ, ಆ ದಾರಿ ಆ ಕಡೆ ಈ ಕಡೆ ಇರಬೇಕು. ಮೂರನೇ ಬೇಡಿಕೆ ಏನು? ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು ಏನು? ಸಮಾಧಿ ಮಾಡಬೇಕಾದ್ರೆ ನಾನು ಎರಡೂ ಕೈಗಳನ್ನು ಹೊರಗಡೆ ಇಟ್ಟು ಸಮಾಧಿ ಮಾಡಬೇಕು. ಏನಕ್ಕೋಸ್ಕರ ಅಂತ ಅಂದ್ಕೊಂಡಿದ್ದೀರಾ ನೀವು? ಈ ಮೂರು ಬೇಡಿಕೆಗಳು ಏನಕ್ಕೋಸ್ಕರ? ಮೂರು ಬೇಡಿಕೆಗಳು ನನ್ನ ಶವದ ಪೆಟ್ಟಿಗೆಯನ್ನು ಡಾಕ್ಟ್ರೇ ಹೊರಬೇಕು, ಅದೇ ಅಲ್ವಾ ಮೊದಲನೇ ಬೇಡಿಕೆ? ಏನಕ್ಕೋಸ್ಕರ ಅದು? ಒಬ್ಬ ಮನುಷ್ಯನಿಗೆ ಸಾವು ಹತ್ತಿರ ಬಂದ ನಂತರ, ಇಷ್ಟಕ್ಕೂ ಅಲೆಕ್ಸಾಂಡರ್ ಹತ್ತಿರ ಇದ್ದಂತಹದ್ದು ಅತ್ಯಂತ ಕಾಸ್ಟ್ಲಿಯೆಸ್ಟ್ ಡಾಕ್ಟರ್, ಹೌದಾ? ಇಡೀ ಪ್ರಪಂಚದಲ್ಲಿ ಅತ್ಯಂತ ಪಾಪ್ಯುಲರ್ ಡಾಕ್ಟರ್ ಆಗಿರ್ತಾರೆ, ನಿಜನ? ದೊಡ್ಡ ರಾಜ, ಇಡೀ ಪ್ರಪಂಚವನ್ನೇ ಗೆದ್ದಂತಹ ರಾಜನಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ ಯಾರಾಗಿರ್ತಾರೆ ಡಾಕ್ಟ್ರು? 10 ರೂಪಾಯಿ 20 ರೂಪಾಯಿ ತಗೊಳ್ಳುವಂಥವ್ರ? ಆ ಕಾಲದಲ್ಲಿ ಇಡೀ ಪ್ರಪಂಚದಲ್ಲಿ ಪ್ರಖ್ಯಾತಿ ಹೊಂದಿರುವಂತಹ ವೈದ್ಯರಾಗಿರ್ತಾರೆ. ಆ ವೈದ್ಯನೇ ನನ್ನ ಕಾಫಿನನ್ನು ಹೊರಬೇಕು, ನನ್ನ ಶವದ ಪೆಟ್ಟಿಗೆಯನ್ನು ಆ ವೈದ್ಯನೇ ಹೊರಬೇಕು ಅಂತ ಹೇಳಿದ್ದೇನಕ್ಕೋಸ್ಕರ ಅಂತೆ? ಎಂಥ ದೊಡ್ಡ ವೈದ್ಯ ಆಗಿದ್ರೂ ಸಹ, ನೀನು ಎಷ್ಟು ಖರ್ಚು ಮಾಡಿ ವೈದ್ಯರನ್ನು ಹೈರ್ ಮಾಡಿಕೊಂಡ್ರೂ ಸಹ ಆ ವೈದ್ಯರ ಕೈಯಲ್ಲಿ ನಿನ್ನನ್ನು ಉಳಿಸ್ಲಿಕ್ಕಾಗೋದಿಲ್ಲ. ಈ ಸಂದೇಶವನ್ನು ಪ್ರಪಂಚಕ್ಕೆ ತಿಳಿಸ್ಬೇಕಿತ್ತಂತೆ. ಇದಕ್ಕೋಸ್ಕರ ಏನು ಮಾಡಿದ್ರು? ನನ್ನ ಶವದ ಪೆಟ್ಟಿಗೆಯನ್ನು ನನ್ನ ಟ್ರೀಟ್ಮೆಂಟ್ ಕೊಟ್ಟಂತಹ ಡಾಕ್ಟ್ರೇ ಹೊರಬೇಕು. ಹೌದಾ? ನೀವಾಗ ಅಂದ್ಕೊಂಡಿರ್ತೀರಲ್ವ ಪ್ರಿಯರೇ? ನನ್ನ ಹತ್ರ ಹಣ ಇದ್ದಿದ್ರೆ, ನಿಮಗೆ ಯಾವುದಾದ್ರೂ ಚಿಕ್ಕದು ಒಂದು ಕಾಯಿಲೆ ಬಂದಿದೆ ಅಂತ ಡಾಕ್ಟ್ರು ಹೇಳಿದ್ರು ಅಂತ ಅಂದ್ಕೊಳ್ಳಿ, ಅವಾಗ ನಿಮ್ಮ ತಲೆಗೆ ಬರುವಂತಹದ್ದೇನು ಇಮಿಡಿಯೇಟ್ ಆಗಿ? ನನ್ನ ಹತ್ರ ಹಣ ಇದ್ದಿದ್ರೆ ನಾನು UK ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಉಳ್ಕೊಂಡಿರ್ತಾ ಇದ್ದೆ. ಅದು ನಿಜನಾ? ಅದು ನಿಜನಾ? ನಿಜ ಆಗಿದ್ರೆ ಅಲೆಕ್ಸಾಂಡರ್ ಇನ್ನೂ ಬದುಕಿರ್ಬೇಕಿತ್ತಲ್ವ? ಅದು ಮೊದಲನೇ ಬೇಡಿಕೆ ಅಂತೆ. ಎರಡನೇ ಬೇಡಿಕೆ ಏನು ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಿ? ನನ್ನ ಐಶ್ವರ್ಯ ಎಲ್ಲ ನನ್ನನ್ನು ಮೆರವಣಿಗೆ ಮಾಡುವಂತಹ ದಾರಿಯಲ್ಲಿ ಇಡಬೇಕು. ಏನಕ್ಕೆ? ಜನ ನೋಡಿ ಏನು ಅರ್ಥ ಮಾಡ್ಕೋಬೇಕು? ಇಡೀ ಪ್ರಪಂಚವನ್ನು ಗೆದ್ದರು, ಪ್ರಪಂಚದಲ್ಲಿರುವಂತಹ ಅತ್ಯಂತ ಹೆಚ್ಚಾದ ಬೆಲೆ ಬಾಳುವಂತಹ ಚಿನ್ನ, ವಜ್ರ, ವೈಡೂರ್ಯಗಳನ್ನೆಲ್ಲ ಇಟ್ಟರೂ ಸಹ, ನಾನೇ ಗೆದ್ದಿದ್ರೂ ಸಹ ಈ ವಜ್ರ, ವೈಡೂರ್ಯಗಳು, ಚಿನ್ನ, ಬೆಳ್ಳಿ, ಆಸ್ತಿ ನನ್ನನ್ನು ಉಳಿಸ್ಲಿಲ್ಲ. ಅದು ಪ್ರಪಂಚ ಅರ್ಥ ಮಾಡ್ಕೋಬೇಕು. ಮೂರನೇ ಬೇಡಿಕೆ ಏನು? ಎರಡೂ ಕೈಗಳನ್ನು ಹೊರಗಡೆ ಇಟ್ಟು ಸಮಾಧಿ ಮಾಡಿ. ಏನಕ್ಕೋಸ್ಕರ ಹೇಳಿ? ಬರೋವಾಗ ಏನು ತಂದಿಲ್ಲ, ಹೋಗೋವಾಗ ಏನು ತಗೊಂಡು ಹೋಗ್ತಿಲ್ಲ. ಯೋಬನ ಗ್ರಂಥದಲ್ಲಿರುವಂತಹ ಮಾತನ್ನು ಕಾಪಿ ಪೇಸ್ಟ್. ಹೌದಾ? ಈ ಮೂರು ಬೇಡಿಕೆಗಳು ಇದೇ ವ್ಯಕ್ತಿ ಹುಷಾರಾಗುವುದಕ್ಕಿಂತ ಮುಂಚೆ, ಅಂದರೆ ಹುಷಾರಾಗಿದ್ದಾಗ, ಹೆಲ್ದಿಯಾಗಿದ್ದಾಗ, ಈ ವ್ಯಕ್ತಿಯ ತಲೆಯಲ್ಲಿದ್ದಂಥ ಆಲೋಚನೆ ಏನು? ನಾನು ಆ ರಾಜ್ಯವನ್ನು ಗೆಲ್ಲಬೇಕು, ಈ ರಾಜ್ಯವನ್ನು ಗೆಲ್ಲಬೇಕು. ಭೂಮಿಯ ಮೇಲೆ ಒಂದು ಪ್ರದೇಶ ಇರಬಾರ್ದು ಅಲೆಕ್ಸಾಂಡರ್ ಅನ್ನುವಂಥ ಹೆಸರು ಗೊತ್ತಿಲ್ಲದೆ ಇರುವಂಥ ಪ್ರದೇಶ. ಸೋಷಿಯಲ್ ಮೀಡಿಯಾ ಇತ್ತ ಆವಾಗ? ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಏನಾದರೂ ಇತ್ತಾ? ಇಲ್ಲ. ಅದು ಯಾವುದೂ ಇಲ್ಲ ಅಂತ ಹೇಳಿದ್ರು ಇಡೀ ಪ್ರಪಂಚಕ್ಕೆ ಯಾವ ಹೆಸರು ಗೊತ್ತು? ಅಲೆಕ್ಸಾಂಡರ್ ಅಂದರೆ ಗೊತ್ತು. ಅಲೆಕ್ಸಾಂಡರ್ ಅಂದರೆ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬ ರಾಜನಿಗೂ ಸಹ ನಡುಕ. ಅಲೆಕ್ಸಾಂಡರ್ ಯುದ್ಧಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ನೀಟಾಗಿ ಯುದ್ಧನೇ ಮಾಡುವುದಿಲ್ಲ. ತುಂಬ ರಾಜರು ಏನು ಮಾಡ್ತಾರೆ? ಪ್ರಭು, ನಾನು ಕತ್ತಿ ತೆಗೆದು ಪಕ್ಕದಲ್ಲಿ ಇಡ್ತಿದ್ದೀನಿ, ನಿನಗೆ ಶರಣ ಆಗ್ತಿದ್ದೀನಿ, ಇನ್ಮೇಲೆ ನಾನು ಯುದ್ಧ ಮಾಡಿ ಗೆಲ್ಲುವಂತಹದ್ದು ಏನು? ಇದು ಅಲೆಕ್ಸಾಂಡರ್ಗಿದ್ದಂಥ ಸ್ಟೇಟಸ್. ಇದು ಅವ್ನು ಚೆನ್ನಾಗಿರ್ಬೇಕಾದ್ರೆ ಏನೇನೆಲ್ಲ ಓಡಿರಬೇಕು ತಲೆಯಲ್ಲಿ. ನಾನು ಇನ್ನೂ ಸಾಕಷ್ಟು ವರ್ಷ ಇರ್ತೀನಿ, 100 ವರ್ಷ ಇರ್ತೀನಿ, 120 ವರ್ಷ ಇರ್ತೀನಿ, ಇನ್ನು ನನಗೆ 33 ವರ್ಷ. ಇಷ್ಟಕ್ಕೂ ಆ ವ್ಯಕ್ತಿ ಹೋಗಿತ್ತು 33ಕ್ಕೆ ಅಲ್ವಾ? ಸುಮಾರು. ಏನು ಅಂದ್ಕೊಂಡಿರ್ಬೋದು? ಆ ಸೊಳ್ಳೆ ಕಚ್ಚುವುದಕ್ಕಿಂತ ಮುಂಚೆ ಏನು ಅಂದ್ಕೊಂಡಿರ್ಬೋದು ಈ ವ್ಯಕ್ತಿ? ಸಾಕಷ್ಟು ವರ್ಷ ಬದುಕ್ತೀನಿ, ಎಷ್ಟೋ ವರ್ಷ ಬದುಕ್ತೀನಿ, ಪ್ರಪಂಚವನ್ನು ಜಯಿಸ್ತೀನಿ, ಹೀಗೆಲ್ಲ ಅಂದ್ಕೊಂಡಿರ್ತಾನ. ಸೊಳ್ಳೆ ಕಚ್ಚಿದ ನಂತರ, ವೈರಸ್ ಅಟ್ಯಾಕ್ ಆದ ನಂತರ, ಹೋಗ್ತೀಯ ನೀನು ಅಂತ ಡಾಕ್ಟ್ರು ಖಂಡಿತವಾಗ್ಲೂ ಹೇಳಿದ ನಂತರ ಏನು ಬರ್ತಿದೆ ಬಾಯಿಂದ? ನಾನೊಬ್ಬನೇ ಅಲ್ಲ, ನನ್ನ ಥರ ಪ್ರಪಂಚದಲ್ಲಿ ಯಾರೂ ಮೋಸ ಹೋಗಬಾರ್ದು. ಕೊನೆಗೆ ಏನು ಅಂದ್ಕೊಂಡ ಈ ವ್ಯಕ್ತಿ? ನಾನು ಇಷ್ಟು ದಿನ ಏನಾದೆ? ಮೋಸ ಹೋದೆ. ನಾನು ಇಷ್ಟು ದಿನ ಮೋಸ ಹೋದೆ. ಪ್ರಪಂಚವನ್ನು ಗೆಲ್ಲುವಂತಹದ್ದು ಅಂತ ಅಂದ್ಕೊಂಡೆ, ಆಸ್ತಿಯನ್ನು ಸಂಪಾದನೆ ಮಾಡಿಕೊಳ್ಳುವಂತಹದ್ದು ನಿಜವಾಗ್ಲೂ ವಿಜಯ ಅಂತ ಅಂದ್ಕೊಂಡೆ. ಅದಲ್ಲ. ಇವಾಗ ಚೇಂಜ್ ಆಗೋಗಿದ್ದೀನಿ. ನನ್ನ ಮರಣದ ದಿನ ಹತ್ರ ಬಂದಾಗ ಗೊತ್ತಾಗ್ತಿದೆ ಅದಲ್ಲ ಜೀವನ ಅಂತ ಹೇಳಿ. ಇನ್ನೊಬ್ಬರನ್ನು ಗೆಲ್ಲುವಂತಹದ್ದಲ್ಲ ಜೀವನ ಅಂತ ಇವಾಗ ಗೊತ್ತಾಗ್ತಿದೆ. ನನಗೊಂದು ವೇಳೆ ನಾನು ಸತ್ತೋಗ್ತೀನಿ ಇಷ್ಟು ಬೇಗ ಅಂತ ಗೊತ್ತಿದ್ದರೆ ಹೆಂಗೆ ಜೀವನ ಮಾಡಿರ್ತಾ ಇದ್ದೆ?
ಹೆಂಗೆ ಜೀವನ ಮಾಡಿರ್ತಾ ಇದ್ದೆ? ನನ್ನ ಸಾಮ್ರಾಜ್ಯದಲ್ಲಿರುವಂಥವ್ರಿಗೆಲ್ಲ ಒಳ್ಳೆಯದನ್ನು ಹೇಳಿಕೊಟ್ಟು, ಉತ್ತಮವಾಗಿರುವಂಥ ವೈದ್ಯ ಚಿಕಿತ್ಸೆಯನ್ನು ಕೊಟ್ಕೊಂಡು, ಎಲ್ಲರಿಗೂ ಆಹಾರವನ್ನು ಕೊಟ್ಕೊಂಡು, ಪೋಷಿಸ್ಕೊಂಡು, ರಕ್ತ ಅನ್ನುವಂತಹದ್ದು ಹರಿಯದಂತೆ, ಯಾವ ಯುದ್ಧಕ್ಕೂ ನಾನು ಹೋಗದಂತೆ, ಇನ್ನೊಬ್ಬರ ಮೇಲೆ ಗೆಲ್ಲಬೇಕು ಅಂತ ನಾನು ಅಂದ್ಕೊಳ್ಳೋದಂತೆ ಜೀವನ ಮಾಡಿರ್ತಾ ಇದ್ದೆ. ನಾನು ಹೋಗ್ತೀನಿ ಅಂತ ಗೊತ್ತಿದ್ದಿದ್ರೆ, ಅಂದರೆ ಹೋಗ್ತೀನಿ ಅಂತ ಗೊತ್ತಿದ್ದಿದ್ರೆ ಮನುಷ್ಯ ಈ ಥರ ಜೀವನ ಮಾಡ್ತಿದ್ನ? ಹೋಗಲ್ಲ ಅಂತ ಅಂದ್ಕೊಂಡ್ರೆ ಯಾವ ಥರ ಜೀವನ ಮಾಡ್ತಾನೆ? ಬೇರೆ ಥರನೇ ಇರುತ್ತೆ. ನಮ್ಮ ಆಸೆಗಳಿಗೆ, ನಮ್ಮ ಆಕಾಂಕ್ಷೆಗಳಿಗೆ ಮಿತಿ ಅನ್ನುವಂತಹದ್ದು ಇರೋದಿಲ್ಲ. ಅವಾಗ ಹೋಗಲ್ಲ ಅಂತ ಅಂದ್ಕೊಂಡ್ರೆ ನಾವು ನಿಜವಾಗ್ಲೂ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಯಾವ ಥರ ಜೀವನ ಮಾಡಬೇಕು? ಹೋಗ್ತೀವಿ ಅಂತನ, ಹೋಗಲ್ಲ ಅಂತನ? ಹೇಳಿ, ಹೋಗ್ತೀವಿ ಅಂತನ, ಹೋಗಲ್ಲ ಅಂತನ? ಹೋಗ್ತೀವಿ. ಯಾವಾಗ ಬೇಕಾದರೂ ಹೋಗ್ಬೋದು, ಇವತ್ತೇ ಬೇಕಾದರೂ ಹೋಗ್ಬೋದು ಅಂತ ಅಂದ್ಕೊಂಡು ಜೀವನ ಮಾಡಬೇಕು. ಹಂಗೆ ಅಂದ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಾವು ಮಾಡಬೇಕಾಗಿರುವಂಥ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡ್ತೇವೆ. ಇಷ್ಟಕ್ಕೂ ಸತ್ಯವೇದದಲ್ಲಿ ದೇವರು ಏನೇನು ಬರೆಸಿದ್ದಾರೆ, ಯಾವುದ್ಯಾವುದಕ್ಕೆಲ್ಲ ಹೋಲಿಸಿದ್ದಾರೆ ನಮ್ಮನ್ನು. ಯೆಶಾಯನ ಗ್ರಂಥ 40ನೇ ಅಧ್ಯಾಯ, ಯೆಶಾಯನ ಗ್ರಂಥ 40ನೇ ಅಧ್ಯಾಯ 15ನೇ ವಚನ. ಆಹಾ, ಆತನ ಗಣನೆಯಲ್ಲಿ ಜನಾಂಗಗಳು ಕಪಿಲೆಯಿಂದುದುರುವ ತುಂತುರಿನಂತೆಯೂ ತ್ರಾಸಿನ ಬಟ್ಟೆಯ ಧೂಳಿನ ಹಾಗೂ ಇರುತ್ತವೆ. ಏನರ್ಥ ಆಯಿತು ನಮಗೆ ವಚನದಿಂದ? ಹೇಗಿದ್ದಂತೆ ಮನುಷ್ಯರ ಆವಿಷ್ಕಾರ ದೇವರು ನೋಡಿದಾಗ, ದೇವರು ಭೂಮಿಯನ್ನು ನೋಡಿದಾಗ, ಮನುಷ್ಯರನ್ನು ನೋಡಿದಾಗ ಅವರ ಆವಿಷ್ಕಾರ ಹೇಗಿದೆಯಂತೆ? 2 ಪಾಯಿಂಟನ್ನು ಬರೆಸಿದ್ದಾರೆ. ಫಸ್ಟ್ ಪಾಯಿಂಟ್ ಹೇಗಿದೆಯಂತೆ? ಇನ್ನೊಂದ್ಸರಿ ಓದೋಣ. ಗಣನೆಯಲ್ಲಿ ಜನಾಂಗಗಳು ಕಪಿಲೆಯಿಂದುದುರುವ ತುಂತುರಿನಂತೆಯೂ. ಸಾಕು, ಅದೇ ಅಲ್ವಾ ಫಸ್ಟ್ ಪಾಯಿಂಟ್? ಕಪಿಲೆಯಿಂದುದುರುವ ತುಂತುರಿನಂತೆಯೂ. ನೀವೊಂದು ಜಗ್ಗನ್ನು ತಗೊಂಡು ನೀರನ್ನು ತಗೊಳ್ಲಿಕ್ಕೆ ಯೂಸ್ ಮಾಡ್ತೀರಲ್ವ, ಆ ರೀತಿಯಾಗಿರುವಂತಹ ಜಗ್ಗನ್ನು ಅಥವಾ ಬಕೆಟ್. ಇನ್ನೊಂದು ಬೆಸ್ಟ್ ಉದಾಹರಣೆ ಅಂತ ಹೇಳಿದ್ರೆ, ಬಾವಿಯಲ್ಲಿ ನೀರು ಸೇರಬೇಕಾದ್ರೆ ಬಕೆಟನ್ನು ಯೂಸ್ ಮಾಡ್ತೀರಲ್ವ ಪ್ರಿಯರೇ, ದಾರ ಕಟ್ಟಿ ಒಳಗಡೆ ಬಿಡ್ತೀರಲ್ವ ನೀರನ್ನು ಸೇದಬೇಕಾದ್ರೆ ಬಾವಿಯಿಂದ. ಆ ಬಕೆಟನ್ನು ಕಟ್ಟಿ ನೀವೇನು ನೀರು ಒಳಗಡೆ ಹಾಕ್ತೀರ, ಬಾವಿ ಒಳಗಡೆ ಹಾಕ್ತೀರ ಬಕೆಟನ್ನು, ಆ ಬಕೆಟ್ ನೀರನ್ನು ತಗೊಳುತ್ತೆ, ಅದನ್ನು ಮತ್ತೆ ನೀವು ಮೇಲಕ್ಕೆ ಸೇದ್ತೀರ, ನಿಜನಾ? ಆಮೇಲೆ ಬಕೆಟನ್ನು ತೊಗೊಂಡು ಯಾವುದಾದ್ರೂ ಇನ್ನೊಂದು ದೊಡ್ಡ ಬಕೆಟ್ ಪಕ್ಕದಲ್ಲಿ ಇಟ್ಕೊಂಡಿರ್ತೀರ, ಅದಕ್ಕೇನು ಮಾಡ್ತೀರಾ? ನೀವು ತೊಗೊಂಡಿರುವಂತಹ ನೀರನ್ನು ಪೋರ್ ಮಾಡ್ತೀರಾ, ಹೊಯ್ತೀರಾ, ಅದಕ್ಕೆ ಚೆಲ್ಲಿ ಮತ್ತೆ ಆ ಬಕೆಟನ್ನು ಒಳಗಡೆ ಹಾಕ್ತೀರಾ. ಇದೇ ಅಲ್ವಾ ನಡೆಯುವಂತಹದ್ದು ನೀರು ಸೇದಬೇಕಾದ್ರೆ. ನೀವು ಆ ನೀರನ್ನು ಪೂರ್ತಿಯಾಗಿ ಇನ್ನೊಂದು ಟಬ್ಗೆ ಹಾಕಿದಾಗ ಆ ಬಕೆಟ್ ಕೆಳಗಡೆ ಅಂಟ್ಕೊಂಡಿರುತ್ತಲ್ವ, ಏನು ಇನ್ನೊಂದಷ್ಟು ಚಿಕ್ಕ ಚಿಕ್ಕ ನೀರು ಹನಿಗಳು ಅಂಟ್ಕೊಂಡಿರುತ್ತಲ್ವ. ಅದಂತೆ ನಾವು ದೇವರ ದೃಷ್ಟಿಯಲ್ಲಿ ಏನು ಬಕೆಟ್ ಒಳಗಡೆ ಇರುವಂತಹ ನೀರು ಅಲ್ಲ. ಆ ನೀರನ್ನು ನೀವು ಬಕೆಟಲ್ಲಿ ಪೂರ್ತಿಯಾಗಿ ಸೇದಿ, ಆ ನೀರನ್ನು ಪೂರ್ತಿಯಾಗಿ ಇನ್ನೊಂದು ಟಬ್ಬಿಗೆ ನೀವು ಪೋರ್ ಮಾಡಿದಾಗ, ಹುಯ್ಕೊಂಡಾಗ ಮತ್ತೆ ಆ ಬಕೆಟನ್ನು ಒಳಗಡೆ ಬಿಡ್ತೀರಲ್ವ, ಒಳಗಡೆ ಬಿಡಬೇಕಾದ್ರೆ ಚಿಕ್ಕದಾಗಿ ಕೆಳಗಡೆ ಅಂಟ್ಕೊಂಡಿರುತ್ತಲ್ವ ಚಿಕ್ಕ ಚಿಕ್ಕ ಹನಿಗಳು, ತುಂತುರು. ಅದಂತೆ ನಾವು ದೇವರ ದೃಷ್ಟಿಯಲ್ಲಿ ಈ ಪ್ರತಿಯೊಂದು ಹನಿನೂ ಏನು ಅಂದ್ಕೊಳ್ತಿರುತ್ತೆ? ಇಲ್ಲಿ ಜಗ್ಗಿಗೆ ಅಂಟ್ಕೊಂಡಿದೆಯಲ್ಲ, ಬಕೆಟ್ಗೆ ಅಂಟ್ಕೊಂಡಿದೆಯಲ್ಲ, ಪ್ರತಿಯೊಂದು ಹನಿನೂ ಸಹ ಅದೇನು ಅಂದ್ಕೊಳ್ತಿರುತ್ತೆ? ನಾನು ಸೇಫ್, ನಾನು ಹೋಗೋದಿಲ್ಲ. ಏಕೆಂದರೆ ಬಕೆಟ್ ಒಳಗಡೆ ಇದ್ದಂತಹ ನೀರನ್ನು ಟಬ್ಬಿಗೆ ಪೋರ್ ಮಾಡಿದ್ದಾರೆ. ನಾನು ಎಸ್ಕೇಪ್, ನಾನು ಸೇಫ್ ಅಂತ ಅಂದ್ಕೊಂಡಿರುತ್ತೆ. ಪಾಪ ಅದಕ್ಕೇನು ಗೊತ್ತಿಲ್ಲ, ಮತ್ತೆ ಆ ಬಕೆಟನ್ನು ಏನು ಮಾಡ್ತೀವಿ? ಹಾಕ್ತೀವ ಒಳಗಡೆ, ಬಾವಿ ಒಳಗಡೆ ಹಾಕ್ತೀವ, ಮತ್ತೆ ಅಲ್ಲಿರುವಂತಹ ನೀರೆಲ್ಲ ಶಫಲ್ ಆಗತ್ತಾ? ಹೌದು. ಈ ರೀತಿಯಾಗಿ ಒಂದಲ್ಲ ಒಂದು ದಿನ ಆ ಹನಿ ನೀರು ಮಣ್ಣಿಗೆ ಸೇರಬೇಕಾಗಿರುವಂತಹದ್ದು ಖಚಿತ. ಅದಕ್ಕೆ ಅಲ್ಲಿ ಬರೆಸಿರುವಂತಹದ್ದು ಕಪಿಲೆಯಿಂದುದುರುವ ತುಂತುರಿನಂತೆಯೂ. ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಿದೆ? ತ್ರಾಸಿನ ಮುಂದೆ ತ್ರಾಸಿನ ತಟ್ಟೆಯ ಧೂಳಿನ ಹಾಗೂ ಇರುತ್ತದೆ. ಇನ್ನೂ ಯಾವುದಕ್ಕೆ ಹೋಲಿಸಿದರೆ ನಮ್ಮ ಆಯುಷ್ಕಾಲವನ್ನು? ಆ ತ್ರಾಸ್ ಮೇಲೆ ಇರುತ್ತಲ್ವ. ತ್ರಾಸು ಅಂದರೆ ತಕ್ಕಡಿ. ಮೊದಲೆಲ್ಲ, ಇವಾಗ ಯಾರು ಯೂಸ್ ಮಾಡೋದಿಲ್ಲ, ಇವಾಗೆಲ್ಲ ಎಲೆಕ್ಟ್ರಾನಿಕ್ ಆಗಿ ವೇ ಮಾಡುವಂತಹ ಮಷಿನ್ಗಳು ಬಂದಿದೆ. ಮೊದಲೆಲ್ಲ ಹೆಂಗೆ ಅಳತೆ ಮಾಡ್ತಾಯಿದ್ರು? ನಿಮ್ಗೇನಾದರೂ ಕೊಡಬೇಕಾದ್ರೆ ಅರ್ಧ kg 1/4 kg ತಕ್ಕಡಿ 2 ಕಡೆಯೂ ಇರ್ತಾಯಿತ್ತು. ಒಂದು ಕಡೆ ತೂಕ ಇಡ್ತಾಯಿದ್ರು, ಇನ್ನೊಂದು ಕಡೆ ನಿಮಗೆ ಬೇಕಾಗಿರುವಂತಹ ತರಕಾರಿಯನ್ನು ಇನ್ನೊಂದನ್ನು ಏನಾದರೂ ಇಡ್ತಾಯಿದ್ರು. ಹೀಗೆ ಅಲ್ವಾ ಅಳತೆ ಮಾಡ್ತಿದ್ದಂತಹದ್ದು. ಯಾವಾಗ ಅಂಗಡಿಯ ಮಾಲೀಕ ತಕ್ಕಡಿಯನ್ನು ಒಳಗಡೆ ಇಟ್ಟು ಬೀಗ ಹಾಕ್ಕೊಂಡು ಅಂಗಡಿಗೆ ಮನೆಗೆ ಹೊರಟೋಗ್ತಾನಲ್ವ ರಾತ್ರಿ ಹೊತ್ತು,
ಈ ತ್ರಾಸಿನ ಮೇಲಿರುವಂತಹ ಈ ಧೂಳೆಲ್ಲ ಏನು ಅನ್ಕೊಳ್ಳುತ್ತಂತೆ? ತ್ರಾಸಿನ ಮೇಲಿರುವಂತಹ ಧೂಳೆಲ್ಲ ಏನು ಅನ್ಕೊಳ್ಳುತ್ತೆ? ನಾನು ಸೇಫ್, ಒಳ್ಳೆ ಜಾಗ ಸಿಕ್ಕಿದೆ ನನಗಿರಲಿಕ್ಕೆ, ಇನ್ಯಾರೂ ಸಹ ನಮ್ಮನ್ನು ಬಂದು ಡಿಸ್ಟರ್ಬ್ ಮಾಡುವಂಥವರು ಇಲ್ಲ. ಇದು ಗೊತ್ತಿಲ್ಲದೆ ಇರುವಂಥ ವಿಚಾರ ಏನು? ಇದು ಗೊತ್ತಿಲ್ಲದೆ ಇರುವಂಥ ವಿಚಾರ ಏನು? ನಾಳೆ ಬೆಳಿಗ್ಗೆ ಮಾಲೀಕ ಬರ್ತಾನೆ, ಮತ್ತೆ ಅಂಗಡಿಯನ್ನು ಓಪನ್ ಮಾಡ್ತಾನೆ, ಒಂದು ಬಟ್ಟೆಯನ್ನು ತೊಗೊಂಡು ಬರ್ತಾನೆ. ಏನು ಮಾಡ್ತಾನೆ? ತೊಗೊಂಡು ಬಂದು ಪಟ್ ಪಟ್ ಅಂತ ಹೇಳಿ ಅಲ್ಲಿ ಧೂಳಿರುವಂತಹ ತಕ್ಕಡಿಯ ಮೇಲೆಲ್ಲ ಹೊಡಿತಾನೆ. ಅಲ್ಲಿರುವಂಥ ಅಷ್ಟು ಧೂಳು ಏನಾಗಬೇಕು? ಕೆಳಗಡೆ ಜಾರಿ ಬೀಳಬೇಕು. ಹಿಂಗಂತೆ ನಾವು ಈ ಗ್ಯಾಪಲ್ಲಿ ಎಷ್ಟು ಇಮ್ಯಾಜಿನ್ ಮಾಡ್ತಿದೆ ನೋಡಿ. ಅದು ಆ ನೀರಿನ ಹನಿ, ನಾನಿನ್ನು ಎಸ್ಕೇಪ್ ಆಗೋಗಿದ್ದೀನಿ, ನನ್ನ ತಡೆಯುವಂಥವರು ನನ್ನ ಅಂತ್ಯ ಇನ್ನು ಯಾವತ್ತೂ ಸಹ ಇಲ್ಲ ಅಂತ ಅಂದ್ಕೊಳ್ತಿದೆ. ಆ ಗ್ಯಾಪಲ್ಲಿ ನೀವು ಮತ್ತೆ ಬಕೀಟನ್ನು ತೊಗೊಂಡು ಬಾವಿಗೆ ಹಾಕೊಳ್ಳೋಂತಹ ಆ ಗ್ಯಾಪಲ್ಲಿ ಏನೇನು ಅಂದ್ಕೊಳ್ತಿದೆ ಆ ನೀರಿನ ಹನಿ. ಅಂಗಡಿ ಬಾಗಿಲಾಕಿ ಒಂದು ರಾತ್ರಿಗೆ ಏನಂತ ಕನಸು ಕಾಣ್ತಿದೆ ಆ ತಕ್ಕಡಿ ಮೇಲಿರುವಂತಹ ಧೂಳು. ನಾನು ಶಾಶ್ವತವಾಗಿ ಇದ್ಬಿಡ್ತೀನಿ, ನನಗಿರಲಿಕ್ಕೆ ಒಳ್ಳೆ ಜಾಗ ಸಿಕ್ಕಿದೆ, ತಕ್ಕಡಿ ಆರಾಮಾಗಿ ಇದ್ಬಿಡ್ಬೋದು ನನ್ನ ಜೀವಮಾನ ಕಾಲ ಪೂರ್ತಿ. ಒಂದು ರಾತ್ರಿ ಕಾಣ್ತಿರುವಂಥ ಕನಸು ಬೆಳಿಗ್ಗೆ ಏನಾಗೋಗುತ್ತೆ? ಬೆಳಿಗ್ಗೆ ಏನಾಗುತ್ತೆ? ಹೊರಟೋಗ್ಬೇಕು. ಆ ಥರ ಅಂತೆ ನಮ್ಮ ಜೀವನವೂ ಸಹ. ನಾವು ಅದೇ ರೀತಿ ಅಲ್ವ ಪ್ರಿಯರೇ ಕನಸು ಕಾಣ್ತಿರುವಂತಹದ್ದು. ನಮ್ಮದೆಲ್ಲ ಲಾಂಗ್ ಟರ್ಮ್ ಪ್ಲಾನಿಂಗ್ ಅಲ್ವಾ? 50-40 ವರ್ಷಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಿರ್ತೀವಿ, ಹೌದಲ್ವಾ? ಕೆಲವರು 100 ವರ್ಷಕ್ಕೆ ಪ್ಲ್ಯಾನ್ ಮಾಡುವಂಥವರು ಇದ್ದಾರೆ, ಯಾವ ಆಧಾರದ ಮೇಲೂ ಗೊತ್ತಿಲ್ಲ. ಅದನ್ನು ಸಹ ಸತ್ಯವೇದದಲ್ಲಿ ಬರೆಸಿದರೆ ನಮ್ಮ ಪ್ಲ್ಯಾನ್ಗಳು ಹೇಗಿರುತ್ತಂತೆ. ಯೆಶಾಯನ ಗ್ರಂಥ ಬೇಡ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ವರುಷವಿತ್ತು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ, ನಾಳೆ ಏನಾಗುವುದೋ ನಿಮಗೆ ತಿಳಿಯದು, ನಿಮ್ಮ ಜೀವಮಾನವು ಎಂಥದ್ದು? ? ಏನಂತಿದ್ದಾರೆ ದೇವರು? ನಾವು ಇದೇ ಥರ ಅಲ್ವಾ ಪ್ರಿಯರೇ ಪ್ಲ್ಯಾನ್ ಮಾಡುವಂತಹದ್ದು. ಬ್ರದರ್, ನಾಳೆ ಅಲ್ಲ ನಾಳಿದ್ದು ಇಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡಿ ಎಷ್ಟು ಲಾಭ ಬರುತ್ತೆ ಅಷ್ಟು ಲಾಭವನ್ನು ತೊಗೊಂಡು ಬಂದು ಇದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇದು ನಮ್ಮ ಪ್ಲ್ಯಾನು. ದೇವ್ರು ಏನು ಕ್ವೆಶ್ಚನ್ ಮಾಡ್ತಿದ್ದಾರೆ? ಯಾವ ಗ್ಯಾರಂಟಿ ಮೇಲಪ್ಪ ಪ್ಲ್ಯಾನ್ ಮಾಡ್ತಿದ್ಯಾ ನೀನು? ನಾಳೆ ಬಿಡು, ಇವತ್ತಿರ್ತೀಯ ಹೋಗಲಿ, ನಾಳೆ ಅಲ್ಲ ನಾಳಿದ್ದು ಬಿಡು, ಇವತ್ತಿರ್ತೀಯ ಅನ್ನುವಂಥ ಕನ್ಫರ್ಮೇಷನ್ ಇದೆಯಾ ನಿನಗೆ ಅಂತಿದ್ದಾರೆ ದೇವರು. ಇನ್ನೊಂದು ಸಾರಿ ಓದೋಣ. ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ವರುಷವಿತ್ತು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ, ನಾಳೆ ಏನಾಗುವುದು ನಿಮಗೆ ತಿಳಿಯದು, ನಿಮ್ಮ ಜೀವಮಾನವು ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿದ್ದೀರಿ. ಹಬೆ ಅಂದರೆ ಗೊತ್ತಲ್ವಾ ಪ್ರಿಯರೇ ನಮಗೆ? ಏನು ಹಬೆ ಅಂದರೆ ಏನು ಹೇಳಿ? ಹಬೆಗೆ ಏನಕ್ಕೋಸ್ಕರ ಹೋಲಿಸಿದರೆ ನಮ್ಮ ಆಯುಷ್ಕಾಲವನ್ನು, ನಮ್ಮ ಜೀವಮಾನವನ್ನು ಹಬೆಗೆ ಏನಕ್ಕೋಸ್ಕರ ಹೋಲಿಸಿದ್ದಾರೆ? ಮನೆಗೆ ಹೋದ್ಮೇಲೆ ಇವತ್ತು ಟೆಸ್ಟಿಂಗ್ ಮಾಡಿ ಹೋಗ್ಬಿಟ್ಟು ಪಾತ್ರೆಯಲ್ಲಿ ಚೆನ್ನಾಗಿ ಬಿಸಿನೀರು ಕಾಯಿಸಿ, ಓಕೆ, ಆಮೇಲೆ ಆರಿಸಿ. ಆ ಬಿಸಿನೀರಿಂದ ಹೊಗೆ ಬರ್ತಿರುತ್ತಲ್ವ ಹೊರಗಡೆ, ಆ ಹೊಗೆಯನ್ನು ಒಂದು ಸಾರಿ ಹಿಡ್ಕೊಂಡು ಪ್ರಯತ್ನ ಪಡಿ. ಒಂದು ಹೊಗೆಯನ್ನು ನೆಕ್ಸ್ಟ್ ವಾರ ಯಾರಾದರೂ ಹಿಡ್ಕೊಂಡು ಬಂದರೂ ಸಹ ನೋಡೋಣ ಏನು ಬಹುಮಾನ ಕೊಡೋಣ ಅಂತ ಹೇಳಿ ಯೋಚನೆ ಮಾಡೋಣ. ನೀವು ಹಿಡ್ಕೊಂಡು ಬಂದರೆ ಸ್ವಲ್ಪ ಹೊಗೆಯನ್ನು ಹಿಡ್ಕೊಂಬಂದರೂ ಸಾಕು. ಹಿಡ್ಕೊಂಬರ್ತೀರಾ? ಹೊಗೆ ಹಿಡ್ಕೊಬೇಕು ಅಂತ ಹೇಳಿ ಪ್ಲೇಟ್ ಮುಚ್ಚಿದ್ರೆ ಏನಾಗೋಗುತ್ತೆ? ಆ ಹೊಗೆ ಏನಾಗೋಗುತ್ತೆ? ಈ ಹೊಗೆ ಹಿಡ್ಕೊಂಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ನೀವು ಪ್ಲೇಟನ್ನು ಮುಚ್ಚಿ ಫುಲ್ ಎಲ್ಲ ಕಡೆಯಿಂದಲೂ ಲಾಕ್ ಮಾಡಿಬಿಟ್ರಿ ಅಂತ ಅಂದ್ಕೊಳ್ಳಿ. 1 ಅವರ್ ಬಿಟ್ಕೊಂಡು ಹೋಗಿ ನೀವು ತೆಗೆದ್ರೆ ಹೊಗೆ ಅಲ್ಲಿರೋದಿಲ್ಲ. ಎಲ್ಲೋಯ್ತು? ಅಲ್ಲಿ ಲಾಕ್ ಮಾಡಿದ್ರೂ ಇರೋದಿಲ್ವಾ ಇದು? ಸರಿ, ಲಾಕ್ ಮಾಡಿದ್ರೆ ಬಿಡಿ, ಓಪನ್ ಮಾಡ್ತೀವಿ ಈಗ, ಆವಾಗಲಾದರೂ ಎಲ್ಲಾದರೂ ಸಿಕ್ಕುತ್ತೇನೋ ಅಂತ ಹೇಳಿ. ಓಪನ್ ಮಾಡಿದ್ರೂ ಇರೋದಿಲ್ವಾ? ನೀವು ಲಾಕ್ ಮಾಡಿದ್ರೂ ಇರೋದಿಲ್ಲ, ಅದು ಓಪನ್ ಮಾಡಿದ್ರೂ ಇರೋದಿಲ್ಲ. ಅದು ಹೊಗೆಗಿರುವಂಥ ಲಕ್ಷಣ. ಅದು ಬದಲಾಗೋಗುತ್ತೆ. ನೀವು ಲಾಕ್ ಮಾಡಿದ್ರೆ ಮೇಲೆ ಹೋಗಿ ಆ ಪ್ಲೇಟ್ಗೆ ಚಿಕ್ಕ ಚಿಕ್ಕ ನೀರಿನ ರೂಪದಲ್ಲಿ, ಹನಿಯ ರೂಪದಲ್ಲಿ ಅಂಟ್ಕೊಳ್ಳುತ್ತೆ, ನೀರಾಗಿ ಬದಲಾಗೋಗುತ್ತೆ. ಹಬೆಯನ್ನು ನೀವು ಯಾವ ಕಾರಣಕ್ಕೂ ಸಹ ಹಿಡ್ಕೊಂಡು ಸ್ಟೋರ್ ಮಾಡಿಕೊಡುವಂತಹ ಚಾನ್ಸ್ ಇಲ್ಲ. ಅದಕ್ಕೆ ಹೋಲಿಸಿದರೆ ದೇವರು ನಿಮ್ಮ ಜೀವಮಾನ ಕಾಲ ಹಬೆಯಂತಿದೆ. ಈ ಹಬೆಯನ್ನು ಸಾಕಷ್ಟು ಜನ ಹಿಡ್ಕೊಳ್ಲಿಕ್ಕೆ ಪ್ರಯತ್ನ ಪಟ್ಟರು ಪ್ರಪಂಚದಲ್ಲಿ. ಮೈಕಲ್ ಜಾಕ್ಸನ್ ಗೊತ್ತಲ್ವ ನಮಗೆ? ಗೊತ್ತಲ್ವ ಮೈಕಲ್ ಜಾಕ್ಸನ್? ಈ ವ್ಯಕ್ತಿಗಿದ್ದಂಥ ಕನಸು ಏನು?
150 ವರ್ಷ ಏನೋ ಬದುಕಬೇಕು ಅನ್ನುವಂಥ ಕನಸು ಕಂಡಂತಹ ವ್ಯಕ್ತಿ. ಈ ವ್ಯಕ್ತಿಗಿಂತ ದೊಡ್ಡ ಪಾಪ್ಯುಲರ್ ಫಿಗರ್ ಇವತ್ತೂ ಸಹ ಪ್ರಪಂಚದಲ್ಲಿ ಹುಟ್ಟಿಲ್ಲ. ಅಂದರೆ ಯೇಸು ಕ್ರಿಸ್ತರನ್ನು ನಾನು ಕ್ರೈಸ್ತ ವಂಶದ ಅದರ ಬಗ್ಗೆ ಮಾತಾಡ್ತಿಲ್ಲ. ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯೆಗಳಲ್ಲಿ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಆರ್ಟಿಸ್ಟ್ಗಳು ಎಷ್ಟು ಜನ ಇದ್ದಾರೋ, ಈ ಮೈಕಲ್ ಜಾಕ್ಸನ್ ಅನ್ನುವಂತಹ ಈ ವ್ಯಕ್ತಿಯಷ್ಟು ಪಾಪ್ಯುಲಾರಿಟಿಯನ್ನು ಹೊಂದಿರುವಂತಹ ವ್ಯಕ್ತಿ ಇನ್ನೂ ಪ್ರಪಂಚದಲ್ಲಿ ಹುಟ್ಟಿಲ್ಲ. ಅಷ್ಟೊಂದು ಪಾಪ್ಯುಲರ್ ಆಗಿದ್ದ. ಆ ಕಾಲದಲ್ಲೂ ಮೈಕಲ್ ಜಾಕ್ಸನ್ ಇದ್ದಾಗ ಸೋಷಿಯಲ್ ಮೀಡಿಯಾ ಅದು ಇದು ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಗಳು ಯಾವುದೂ ಇರಲಿಲ್ಲ, ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ಯಾವುದೂ ಇರಲಿಲ್ಲ. ಆ ಕಾಲದಲ್ಲೇ ಇಡೀ ಪ್ರಪಂಚಕ್ಕೆ ಯಾರನ್ನು ಕೇಳಿದ್ರು ಮೈಕಲ್ ಜಾಕ್ಸನ್ ಅಂದರೆ ಗೊತ್ತು. ಅಷ್ಟೊಂದು ಪಾಪ್ಯುಲಾರಿಟಿ ಸಂಪಾದನೆ ಮಾಡಿದ್ನ. ಆ ವ್ಯಕ್ತಿ ಹತ್ರ ಇದ್ದಂಥ ಆಸ್ತಿ ಎಷ್ಟಿನ್ನ, ಅಷ್ಟು ಪಾಪ್ಯುಲರ್ ಆಗಿದ್ದಾನೆ ಆ ವ್ಯಕ್ತಿ ಅಂದರೆ ಆ ವ್ಯಕ್ತಿ ಹತ್ರ ಎಷ್ಟು ಆಸ್ತಿ ಇರ್ಬೋದು ಒಂದ್ಸರಿ ಯೋಚನೆ ಮಾಡಿ. ಒಂದು ದೊಡ್ಡ ಸೆಪ್ರೇಟ್ ಟೀಮ್ ಆಫ್ ಡಾಕ್ಟರ್ಸನ್ನು ಮೈಂಟೈನ್ ಮಾಡಿಕೊಂಡು ತಾನು ನಿದ್ದೆ ಮಾಡ್ತಾನಲ್ವ ಹಾಸಿಗೆ, ಆ ಹಾಸಿಗೆಯಲ್ಲಿ ಆಟೋಮ್ಯಾಟಿಕ್ಕಾಗಿ ಆಕ್ಸಿಜನ್ ಎಲ್ಲ ರೆಗ್ಯುಲೇಟ್ ಆಗಬೇಕು. ಈ ವ್ಯಕ್ತಿ ಹೋಗಿ ಹಾಸಿಗೆ ಮೇಲೆ ನಿದ್ರೆ ಮಾಡಿದ್ರೆ ತನ್ನ ಶರೀರದಲ್ಲಿ ಆಕ್ಸಿಜನ್ ಲೆವೆಲ್ಸ್ ಆಟೋಮ್ಯಾಟಿಕ್ಕಾಗಿ ಮಾನಿಟರ್ ಆಗುತ್ತೆ. ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಾಸಿಗೆಯನ್ನು ಹಾಕ್ಕೊಂಡು ಬೆಳಗ್ಗೆ ಎದ್ದಾಗಿನಿಂದ ಈ ವ್ಯಕ್ತಿಗೆ ಪ್ರತಿಯೊಂದು ಕೆಲಸವನ್ನು ಮಾಡಿಕೊಡುವಂಥವ್ರು ಡಾಕ್ಟರ್ಗಳೇ. ಕಾಫಿ ಮಾಡುವಂಥದ್ರಿಂದ ಹಿಡಿದು ಸ್ನಾನಕ್ಕೆ ನೀರು ಕಾಯಿಸುವಂಥವ್ರು ಯಾರೋ ಕೆಲಸದವ್ರು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ವ್ಯಕ್ತಿ ಸ್ನಾನಕ್ಕೆ ನೀರು ಕಾಯಿಸುವುದಕ್ಕೆ ಯಾರನ್ನು ಇಟ್ಕೊಂಡಿದ್ದ? ಡಾಕ್ಟ್ರುಗಳನ್ನು. ಟೀ ಮಾಡ್ಕೊಡ್ಲಿಕ್ಕೆ ಡಾಕ್ಟ್ರು ಬೇಕಾ? ಕಾಫಿ ಮಾಡ್ಕೊಡ್ಲಿಕ್ಕೆ ಡಾಕ್ಟ್ರು ಬೇಕಾ? ಹೌದು. ಅದು ಎಷ್ಟು ಟೆಂಪರೇಚರಲ್ಲಿರಬೇಕು, ಎಷ್ಟು ಕಾಫಿ ಪುಡಿ ಹಾಕಬೇಕು, ಅದಕ್ಕೆ ಎಷ್ಟು ಹಾಲು ಹಾಕಿದ್ರೆ ಮನುಷ್ಯನಿಗೆ ಬೆಸ್ಟ್ ಆಗಿರುತ್ತೆ, ಬೇಗ ಹೊರಟೋದ್ರೆ ಜಾಸ್ತಿ ಕಾಫಿ ಪುಡಿ ಕೊಡ್ತು, ಅದನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಡಾಕ್ಟರ್ಸ್ ಇರ್ತಿದ್ರು. ಪ್ರತಿಯೊಂದೊಂದು ಚಟುವಟಿಕೆಗಳು ನಾನು ಡಾಕ್ಟ್ರುಗಳನ್ನ ಇಟ್ಕೋತೀನಿ, ಈ ಡಾಕ್ಟ್ರುಗಳು ನನಗೆ ಬೇಕಾಗಿರುವಂತಹದ್ದೆಲ್ಲ ನೋಡಿಕೊಂಡು ನನ್ನನ್ನು ಎಷ್ಟು ವರ್ಷ ಬದುಕಿಸ್ತಾರೆ? 150 ವರ್ಷ. ಎಷ್ಟಕ್ಕೆ ಹೋದ ಪಾಪ? ಎಷ್ಟಕ್ಕೆ ಹೋದರು? 52? ಸುಮಾರು 52. 52ಕ್ಕ ಇಲ್ಲ 52 ವಯಸ್ಸಿಗಿಂತ ಜಾಸ್ತಿ ಆಗಿರುವಂಥವ್ರು ಯಾರಾದರೂ ಇದ್ದೀವ? ನೋಡಿ, ಇಲ್ಲಿದ್ದೀವಿ. ಅವ್ರೇನು ಅಷ್ಟೊಂದು ಕೇರ್ ಮಾಡಿಲ್ಲ. ಇವರು ಯಾರು ಮೈಕಲ್ ಜಾಕ್ಸನ್ ಥರ ತನ್ನ ಶರೀರವನ್ನು ಅಷ್ಟೊಂದು ಚೆನ್ನಾಗೆಲ್ಲ ನೋಡ್ಕೊಂಡಿಲ್ಲ. ಇನ್ನೂ ಇದ್ದಾರ 50 ವರ್ಷ ಆದ ನಂತರನೂ ಸಹ. ಹೌದು, ಚೆನ್ನಾಗಿ ನೋಡಿಕೊಂಡು ಆ ಹೊಗೆಯನ್ನು ಭದ್ರವಾಗಿ ಕಾಪಾಡ್ಕೋಬೇಕು ಅಂತ ಅಂದ್ಕೊಂಡಂತಹ ವ್ಯಕ್ತಿ ಏನಾಗೋದ? ಹೊರಟೋದ. ಅದಕ್ಕೆ ಸತ್ಯವೇದದಲ್ಲಿ ದೇವರು ಬರೆಸಿರುವಂತಹದ್ದು, ಯಾವ ಹೊಗೆಯನ್ನು ನೀವು ಹಿಡ್ಕೊಳ್ಳುವಂತಹದನ್ನು ಊಹೆ ಮಾಡ್ಕೊಳ್ಲಿಕ್ಕೂ ಆಗೋದಿಲ್ವೋ, ನೀವು ಹೆಂಗೂ ಸಹ ಒಂದು ಹೊಗೆಯನ್ನು ಹಿಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದೇ ಥರ ನಿಮ್ಮ ಆಯುಷ್ಕಾಲನೂ ಸಹ. ಅರ್ಥ ಆಯ್ತಾ ನಮಗೆ ಸಂದೇಶ? ಇದು ಮರಣದ ಸಿದ್ಧತೆ ಎನ್ನುವಂತಹ ಸಂದೇಶದ 2ನೇ ಭಾಗ. ಏನು ಅರ್ಥ ಆಯಿತು ನಮಗೆ ಸಂದೇಶದಿಂದ? ಮುಗೀತು ಸಂದೇಶ. ಏನು ಅರ್ಥ ಆಯಿತು? 1ನೇ ಭಾಗದಲ್ಲಿ ಒಂದು ಬೇರೆ ರೀತಿಯಾಗಿ ನೋಡಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ ಮರಣವನ್ನು. ಈ 2ನೇ ಭಾಗದಲ್ಲಿ ಅದೇ ಮರಣವನ್ನು ಬೇರೆ ರೀತಿಯಾಗಿ ನೋಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಸಿದ್ಧ ಮಾಡಿ, ನಿಮ್ಮ ಮನೆಯನ್ನು ಸಿದ್ಧ ಮಾಡುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ನಿಮ್ಮನ್ನು ನೀವು ಮರಣಕ್ಕೆ ಸಿದ್ಧ ಮಾಡಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ನಾಳೆ ಡಾಕ್ಟ್ರು ಬಂದು 20 ಡೇಸಲ್ಲಿ ಹೋಗ್ತೀಯಾ ನೀನು, ನಿನಗೊಂದು ಹೊಸ್ದಾಗಿ ಕಾಯಿಲೆ ಬಂದಿದೆ ಅಂದರೂ ಸಹ, ಹೌದಾ, ಐ ಆಮ್ ಹ್ಯಾಪಿ, ನಾನು ಹೋಗಲಿಕ್ಕೆ ರೆಡಿ ಇದ್ದೀನಿ, ನನ್ನ ಕುಟುಂಬವನ್ನು ರೆಡಿ ಮಾಡಿದ್ದೀನಿ, ನಾನು ರೆಡಿಯಾಗಿದ್ದೀನಿ, ನಾನು ಪರಿಶುದ್ಧನಾಗಿದ್ದೀನಿ, ನಾನು ಹೋದರೆ ಪರಲೋಕಕ್ಕೆ ಹೋಗುವಂತಹದ್ದು, ನಾನು ಹೋದ ನಂತರ ನನ್ನ ಕುಟುಂಬದವರು ಹೋದರೆ ಅವರು ಪರಲೋಕಕ್ಕೆ ಬರುವಂತಹದ್ದು. ನಾವೆಲ್ಲ ಅಲ್ಲಿ ಮೀಟ್ ಮಾಡ್ತೀವಿ. ಇದನ್ನು ಹೇಳುವಂಥ ಕಾನ್ಫಿಡೆನ್ಸ್ ಇದೆಯಾ ನಮಗೆ? ಆ ಕಾನ್ಫಿಡೆನ್ಸ್ ಇರುವಂತೆ ರೆಡಿ ಮಾಡ್ಕೋಬೇಕಂತೆ. ಯಾವಾಗ ರೆಡಿ ಆಗ್ತೀವಿ? ಮರಣ ಹತ್ತಿರ ಇದೆ ಅಂತ ಅಂದ್ಕೊಂಡ್ರೆ ಮಾತ್ರ ರೆಡಿ ಆಗ್ತೀವಿ. ಮರಣ ಯಾವಾಗಲೂ ಬರುತ್ತೆ, ನೋಡ್ಕೊಳ್ಳೋಣ, ಆರೋಗ್ಯವಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಆಗಲ್ಲ. ನೋಡಿದ್ರಲ್ವ ಅಲೆಕ್ಸಾಂಡರ್ನ ಬದುಕು. ಇಡೀ ಪ್ರಪಂಚವನ್ನು ಗೆಲ್ಲಬೇಕು ಅಂತ ಅಂದ್ಕೊಂಡ, ಗೆದ್ದ, ತನ್ನ ಆಸೆ ಈಡೇರ್ತು. ಕೊನೆಗೇನಂತ ಅಂದ್ಕೊಂಡ? ನಾನು ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ಅದು ದೇವರಿಗೆ ಅಲೆಕ್ಸಾಂಡರ್ಗೆಲ್ಲ ಟಕ್ ಅಂತ ಹೇಳಿ ಮರಣ ಬರೋ ಹಂಗೆ ಮಾಡಿಲ್ಲ. ನೀಟಾಗಿ ಟೈಮ್ ಕೊಟ್ಟರು. ಸೊಳ್ಳೆಯನ್ನು ಕಚ್ಚಿಸಿ ವೈರಸನ್ನು ಸ್ಪ್ರೆಡ್ ಮಾಡಿಸಿ ತನ್ನ ಡಾಕ್ಟರ್ ಹತ್ರ ಹೇಳಿಸಿದ್ರು, ನೀನು ಇಷ್ಟು ದಿನ ಬದುಕ್ತೀಯಾ, ಇನ್ನೂ ಇಷ್ಟು ದಿನ ಬದುಕ್ತೀಯಾ, ಆಮೇಲೆ ಖಂಡಿತವಾಗ್ಲೂ ಹೋಗ್ತೀಯಾ ಅಂತ ಹೇಳಿಸಿದ್ರು. ಏನಕ್ಕೋಸ್ಕರ? ಪ್ರಪಂಚಕ್ಕೆ ಮೆಸೇಜ್ ಹೋಗಬೇಕಲ್ವ. ಇಡೀ ಪ್ರಪಂಚವನ್ನು ಗೆದ್ದಂತಹ ವ್ಯಕ್ತಿ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಪವರ್ಫುಲ್ ಆಗಿರುವಂತಹ ವ್ಯಕ್ತಿ ಏನಾಗೋದ? ಡಾಕ್ಟ್ರು ಉಳಿಸ್ಲಿಲ್ಲ. ತನ್ನ ಆಸ್ತಿ ಐಶ್ವರ್ಯಗಳು, ವಜ್ರ ವೈಡೂರ್ಯಗಳು ಉಳಿಸ್ಲಿಲ್ಲ. ಕೊನೆಗೆ ತಾನೇನು ಎತ್ಕೊಂಡು ಹೋಗಲಿಲ್ಲ. ಕೊನೆ ಈಡೇರಿಕೆಗಳು ಏನು ಅಂತ ಹೇಳಿ ಕೇಳಿದ್ರೆ ಈ 3 ಹೇಳಿದಾನೆ ಪಾಪ ಈ ವ್ಯಕ್ತಿ. ಅದನ್ನೇ ಅಲ್ವಾ ದೇವರು ಮುಂಚೆನೇ ಹೇಳಿದ್ದಾರೆ. ಡಾಕ್ಟ್ರು ನೀನು ಹೋಗ್ತೀಯಾ ಅಂತ ಅನ್ನೋದಕ್ಕೂ ದೇವರು, ಮಕ್ಕಳ ನೀವು ಹೋಗ್ತೀರಾ, ನೀವು ಹೋಗಬೇಕು, ನೀವು ಭೂಮಿಯ ಮೇಲಿಂದ ಹೊರಟ್ರೇನೆ ನೀವು ನನ್ನ ಹತ್ರ ಬರಲಿಕ್ಕಾಗುವಂತಹದ್ದು. ನೀವು ಆ ಥರ ಜೀವನ ಮಾಡಿ ಅಂದರೆ ನಾವು ದೇವ್ರ ಮಾತು ಯಾಕೆ ಕೇಳೋದಿಲ್ಲ? ನೆನ್ಪಿಟ್ಕೊಳ್ಳೋಣ ಈ ಸಂದೇಶವನ್ನು.
ನಾವು ಈ ಥರ ಅಂದ್ಕೊಂಡು ಜೀವನ ಮಾಡಿದ್ರೆ ಮನೆಯಲ್ಲಿ ಜಗಳಗಳು ಬರೋದಿಲ್ಲ, ಮನೆಯಲ್ಲಿ ಗಲಾಟೆಗಳು ಬರೋದಿಲ್ಲ, ಉಪ್ಪಿಗೆ ಖಾರಕ್ಕೆಲ್ಲ ನೀವು ಕಿತ್ತಾಡೋದಿಲ್ಲ. ಹೌದಾ ಇಲ್ವಾ? ನಾಳೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ಇವತ್ತು ಉಪ್ಪು ಜಾಸ್ತಿ ಆಗಿದೆ ಸಾರಲ್ಲಿ ಅಂತ ಕಿತ್ತಾಡ್ತೀವ? ಇವತ್ತು ಸಾರಲ್ಲಿ ಉಪ್ಪು ಜಾಸ್ತಿ ಆಗಿದೆ ಅಂತ ಕಿತ್ತಾಡ್ತೀರಾ? ಇಲ್ಲ. ಗಲಾಟೆ ಮಾಡ್ತೀವ? ಆಸ್ತಿಗೋಸ್ಕರ ಜಗಳ ಮಾಡ್ತೀವ? ಅವ್ರಿಗೆ ಆಸ್ತಿ ಜಾಸ್ತಿ ಕೊಡಿ, ನನಗೇನೂ ಇಲ್ಲ ಅಂದರೂ ಪರವಾಗಿಲ್ಲ, ಅವ್ರಿಗೆ ಎಲ್ಲ ಕೊಡಿ. ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ. ನಿಮ್ಮ ತಂದೆ ತಾಯಿಯನ್ನು ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ? ತಂದೆ ತಾಯಿ ಮಕ್ಕಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಹೋಗ್ತಾರೆ ಅಂದರೆ ಅಲ್ವಾ? ಇದನ್ನು ನೆನಪಿಟ್ಕೊಳ್ಳೋಣ. ಗೆಲ್ಲಬೇಕು ಅಂತ ನಾವು ಅಂದ್ಕೊಳ್ಳೋದಿಲ್ಲ. ಆಗ ನಾವು ಸಂಪಾದನೆ ಮಾಡಿ ಇನ್ನೂ ಇವರನ್ನು ಎಲ್ಲರನ್ನೂ ಸೋಲಿಸ್ಬಿಡ್ಬೇಕು ಅಂತ ನಾವು ಅಂದ್ಕೊಳ್ಳೋದಿಲ್ಲ. ಆವಾಗ ಮರಣ ಅನ್ನುವಂತಹದ್ದನ್ನು ಮನಸ್ಸಲ್ಲಿಟ್ಕೊಂಡು ಜೀವನ ಮಾಡೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಅಪ್ಪ ನೀನು ಹೊರಟೋಗ್ತೀಯಾ ಅಂತ ಹೇಳಿ ವೈದ್ಯರು ಹೇಳಿದ್ರೆ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ನೀವು ಹೊರಟೋಗ್ಬೇಕು ಅಂತ ನೀವು ಹೇಳಿದ್ದೀರ ತಂದೆ. ನಮ್ಮ ಆಯುಷ್ಕಾಲ ಅತ್ಯಲ್ಪವಾಗಿರುವಂತಹದ್ದು ಅಂತ ನೀವು ಹೇಳಿದ್ದೀರ. ನಾವು ಈ ಭೂಮಿಯ ಮೇಲೆ ಅಸ್ಥಿರರು ಅಂತ ನೀವು ಹೇಳಿದ್ದೀರ. ಅದನ್ನು ನಾವು ಇನ್ನೂ ಸಹ ಸೀರಿಯಸ್ ಆಗಿ ತಗೊಂಡಿಲ್ಲ ತಂದೆ. ನಮ್ಮ ಮರಣವನ್ನು, ನಮ್ಮ ಮರಣದ ಸುದ್ದಿಯನ್ನು ಪ್ರತಿನಿತ್ಯವೂ ಸಹ ನೆನಪು ಮಾಡ್ಕೊಳ್ತಾ ಜೀವನ ಮಾಡಿದ್ರೆ ಮಾತ್ರ ನೀವು ಅಂದ್ಕೊಂಡಿರುವಂತಹ ಜೀವನ ಮಾಡಲಿಕ್ಕೆ ಸಾಧ್ಯ. ನಾವು ದಾನ ಧರ್ಮಗಳಲ್ಲಿ ಇರುವುದಕ್ಕೆ ಸಾಧ್ಯ, ಸಹಾಯ ಮಾಡಲಿಕ್ಕೆ ಸಾಧ್ಯ, ಇನ್ನೊಬ್ಬರನ್ನ ಚೆನ್ನಾಗಿ ನೋಡ್ಕೊಳ್ಲಿಕ್ಕೆ ಸಾಧ್ಯ, ಜಗಳ ಇಲ್ಲದೆ ಇರುವಂತಹ ಪರಿಸ್ಥಿತಿಗಳನ್ನು ಉಂಟು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದೀವಿ ತಂದೆ. ಇಡೀ ಪ್ರಪಂಚವನ್ನು ಗೆದ್ದಂಥ ಅಲೆಕ್ಸಾಂಡರ್ ದ ಗ್ರೇಟ್ ಏನಾಗೋದ್ರು ಅಂತ ನೋಡಿದ್ದೀವಿ. ಇಡೀ ಪ್ರಪಂಚವನ್ನು ಮನರಂಜಿಸಿದ ಮೈಕಲ್ ಜಾಕ್ಸನ್ ಏನಾದರೂ ಅಂತ ಹೇಳಿ ನೋಡಿದ್ದೀವಿ ತಂದೆ. ನಮ್ಮ ಆಯುಷ್ಕಾಲ ಹೊಗೆಯಂತಹದ್ದು ಅಂತ ಹೇಳ್ಕೊಟ್ಟಿದ್ದೀರ, ಹಬೆಯಂತಹದ್ದು ಅಂತ ಹೇಳ್ಕೊಟ್ಟಿದ್ದೀರ. ಆ ಹಬೆಯನ್ನು ಯಾವ ಪರಿಸ್ಥಿತಿಯಲ್ಲೂ ನಾವು ಹಿಡಿದಿಟ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಮಗೆ ಗೊತ್ತಾಗಿದೆ ತಂದೆ. ಹಬೆಯನ್ನು ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನ ಅಲ್ಲದೆ ಇರುವಂತಹ ಆಯುಷ್ಕಾಲದಲ್ಲಿ ಇದನ್ನು ಹೇಗೆ ಬೆಸ್ಟಾಗಿ ನಮಗೋಸ್ಕರ ಉಪಯೋಗ ಮಾಡಿಕೊಳ್ಬಹುದು ಅನ್ನುವಂಥ ಆಲೋಚನೆ ಉಳ್ಳ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ. ಎರಡನೇ ಸಂದೇಶ, ನಿನ್ನ ಮಗನ ಮೂಲಕ ನಾವು ಕೇಳಬೇಕಾದ್ರೂ ತಗ್ಗಿಸಿಕೊಳ್ಳುವಂತಹ ಸ್ವಭಾವ ನಮಗೆ, ದೀನ ಸ್ವಭಾವದಿಂದ ನಾವು ಕೇಳುವಂಥವರಾಗಿ, ಸಾತ್ವಿಕತೆಯಿಂದ ನಿಮ್ಮ ಮಗ ಹೇಳುವಂತಹ ಸಂದೇಶವನ್ನು ನಾವು ಕೇಳುವಂಥವರಾಗಿ ನಮ್ಮ ಕೃಪೆ ಕೊಡಿ. ಹಾಗೆ ನಿಮ್ಮ ಮಗನ ಜೊತೆ ಪರಿಶುದ್ಧಾತ್ಮರ ಸಹಾಯವನ್ನು ನೀಡಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಹಲೋ 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 ಇದು ಬರ್ತಾಯಿದೆ. ಹಲೋ, ಎಲ್ಲರೂ ಮೊಣಕಾಲೂರಿ ಪ್ರಿಯರೇ, ಯುವಕರು, ಹುಡುಗರು ಮಾತ್ರ, ಹಿರಿಯರಿಗೆ ಪರವಾಗಿಲ್ಲ, ಎಲ್ಲರೂ ತಲೆಬಾಗಿಸ್ರಿ. ಸರ್ವವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾಗಿರುವಂಥ ನಮ್ಮ ತಂದೆಯೇ, ಸರ್ವೇಶ್ವರನಾಗಿರುವಂಥ ನಮ್ಮ ದೇವರೇ, ಮಹೋನ್ನತನಾದಂಥ ತಂದೆಯೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೀನಿ ತಂದೆ. ಇಷ್ಟು ತನಕ ನಿಮ್ಮ ಮಗನು ತಂದೆಯ ದೇವರೇ ಮರಣವನ್ನು ಕುರಿತು ಅದ್ಭುತ ರೀತಿಯಲ್ಲಿ ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ನಿಮ್ಮ ಮಗನು ಮಾತನಾಡಿದ್ದಾನೆ. ಅದು ನಿಮ್ಮ ಮಾತುಗಳು ತಂದೆ, ನಿಮ್ಮ ಎಚ್ಚರಿಕೆ ಮಾತುಗಳು. ಪ್ರತಿಯೊಬ್ಬರೂ ಕಲಿಯುವಂತೆ ಸಹಾಯ ಮಾಡಿ. ಇನ್ನು ಹೆಚ್ಚಾಗಿ ನಿಮ್ಮ ಮಗನನ್ನು, ಮನೋಜ್ ಕುಮಾರನ್ನು ಆಶೀರ್ವದಿಸಿ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ, ಇನ್ನು ಹೆಚ್ಚಾಗಿ ನಿಮ್ಮ ಸೇವೆ ಮಾಡುವಂತೆ ಸಹಾಯ ಮಾಡಿ. ಅವರ ತಂದೆ ತಾಯಿಗಳನ್ನು ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಬಂದಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಬಲಪಡಿಸಿ, ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಪ್ರತಿ ಕುಟುಂಬವನ್ನು ಬಲಪಡಿಸಿ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ.
ತಂದೆ, ನಿಮ್ಮ ವಾಕ್ಯವನ್ನು ಕುರಿತು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಹೇಳುವಂಥ ಪ್ರತಿ ಮಾತುಗಳು ನಿಮ್ಮ ಮಾತುಗಳು ಇದ್ದದ್ದು ಇದ್ದ ಹಾಗೆ ಮಾತನಾಡುವುದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರೂ ಕುಳಿತುಕೊಳ್ಳಿ.